ಅನೇಕ ಜನರಿಗೆ ಏನ್ ಬೇಕ್ರೆ? ಪಾಲು ಬೇಕು, ಆಶೀರ್ವಾದ ಬೇಕು, ಮಹಿಮೆ ಬೇಕು, ಪ್ರಭಾವಗಳ ಬೇಕು, ಎಲ್ಲಗಳು ಬೇಕಂತ ಆಸೆ ಪಡ್ತಾರೆ. ಇಲ್ಲೊಬ್ಬ ಭಕ್ತ, ಇಲ್ಲೊಬ್ಬ ಯೇಸುಸ್ವಾಮಿ ಸೇವಕ, ಯೇಸುಸ್ವಾಮಿಯ ದೇವರ ಪ್ರವಾದಿ. ಆ ಪ್ರವಾದಿ ತನ್ನ ಗುರುವಿಗೆ ಏನ್ ಬರ್ತಾ ಇದ್ದಾನೆ ಗೊತ್ತಾ? ನಿನ್ನ ಆತ್ಮದಲ್ಲಿ ಎರಡೂ ನನಗೆ ಪಾಲು ಬೇಕು. ನೀನ್ ಏನಿದೆಯಲ್ಲ, ನೀ ಹೇಗ್ ಜೀವಿಸ್ತಿದ್ಯಲ್ಲ, ಇವಾಗ ಏನ್ ನೀನ್ ಜೀವಿತ ಮಾಡ್ತಾ ಇದೆಯಲ್ಲ, ಇಂಥ ಜೀವಿತ ಎರಡರಷ್ಟು ನನಗೆ ಪಾಲು ಬೇಕು. ನೀ ಅದನ್ನು ಕೊಡಬೇಕಂತ ಒಬ್ಬ ಭಕ್ತನು, ಪ್ರವಾದಿಯೋ ತನ್ನ ಗುರುವಿನ ಹತ್ರ ಬೇಡ್ತಾ ಇದ್ದಾನೆ. ಎಲಿ ಅಂದರೆ ಒಬ್ಬ ಗುರು, ಅವನು ಒಬ್ಬ ಪ್ರವಾದಿ. ಅವನ ಕೈಗೆ ಬೆಳೆದಂತ ಒಬ್ಬ ಎಲಿಷ್ಯನು ಅನ್ನೋ ಒಬ್ಬ ಅವನ ಶಿಷ್ಯ. ಹಲ್ಲೆಲೂಯಾ. ಈ ಎಲಿಷ್ಯ ನೋಡ್ರಿ, ಎಲಿಯನು ಎಲ್ಲ ಜೀವಿತವನ್ನು ಮುಗಿಸಿ, ಎಲ್ಲ ಒಂದು ಸೇವೆಯನ್ನು ಮುಗಿಸಿ, ಮಾಡಬೇಕಾದ ಕಾರ್ಯಗಳನ್ನು ಮುಗಿಸಿ ಅವನು ದೇವರ ಕಡೆ ಹೋಗುವಂತ ಸಮಯ ಬಂತು. ಯಾರ್ದು? ಎಲಿಯಂದು. ಎಲಿಯಂದು ದೇವರ ಕಡೆ ಹೋಗುವಂತ ಸಮಯ ಬಂತು. ಎಲಿಷ್ಯನ ವ್ಯಕ್ತಿ ಆತನ ಶಿಷ್ಯ, ಎಲಿಯನ ಶಿಷ್ಯ ಎಲಿಷ್ಯ. ಎಲಿಷ್ಯ ಎಲಿಯ ಇಬ್ಬರು ಕೂಡಿ, ಎಲಿಯನು ಏನ್ ಮಾಡಿದ? ತನ್ನ ಶಿಷ್ಯ ರೆಡಿ ಮಾಡಿ ಒಬ್ಬ ವ್ಯಕ್ತಿಯನ್ನು ಹುಡುಕೊಂಡು ಹೋಗಿ ತನ್ನ ಕೈ ಕೆಳಗೆ ಬೆಳೆಸಿ ಆತನೊಟ್ಟಿ ಎಲಿಯನೊಟ್ಟಿಗೆ ಎಲಿಷ್ಯ ಇದ್ದ. ಎಲಿಷ್ಯ ಇರುವಾಗ ಎಲಿಯನು ಪರಲೋಕದ ಕಡೆ ಹೋಗುವ ಸಮಯ ಬಂದಾಗ ಅದು ಎಲಿಯನಿಗೆ ಗೊತ್ತಾಯಿತು. ಎಲಿಯನು ಜೀವಂತವಾಗಿ ಪರಲೋಕ ಹೋಗಿದ್ದಾನೆ. ಇದು ನಿಮ್ಗೆ ಗಮನ ಇರಲಿ. ಸತ್ಯಯುಗದಲ್ಲಿ 2 ವ್ಯಕ್ತಿಗಳು ಮಾತ್ರ ಪರಲೋಕಕ್ಕೆ ಜೀವಂತವಾಗಿ ತಲುಪಟ್ಟಿದ್ದಾರೆ. ಒಬ್ಬ ಎಲಿಯ, ಇನ್ನೊಬ್ಬ ಇದ್ದಾನೆ. ಇಲ್ಲಿ ಒಬ್ಬ ಎಲಿಯ ಜೀವಂತವಾಗಿ ಪರಲೋಕದ ಹೋದ ವ್ಯಕ್ತಿ. ಹಲ್ಲೆಲೂಯಾ. ಅದು ಯಾಕೆ ದೇವರು ತೆಗೆದುಕೊಂಡು ಹೋದಂದ್ರೆ, ಅವನು ದೊಡ್ಡ ದೊಡ್ಡ ಮಹತ್ ಕಾರ್ಯಗಳು ಮಾಡಿದ, ಅದ್ಭುತಗಳನ್ನ ಮಾಡಿದ, ಬಿಡುಗಡೆಯನ್ನೇ ಕೊಟ್ಟಿದ. ಇವನು ಸತ್ರೆ ಏನ್ ಮಾಡ್ತಾರೆ? ಜನ ಇವನು ಪೂಜೆ ಮಾಡ್ತಾರೆ. ಹಾಗೆ ಇವನ ಮೇಲೆ ಎಬ್ಬಿಸ್ಕೊಳ್ಬೇಕಂತ ಒಂದು ದೇವರು ಒಂದು ಸಣ್ಣ ಒಂದು ಉದ್ದೇಶ ಆಗಿ ಒಯ್ಯುವಂತಹ ಸಮಯ ಬಂತು. ಆ ಸಮಯದಲ್ಲಿ ತನ್ನ ಶಿಷ್ಯನಿಗೆ ಕೇಳ್ತಾ ಇದ್ದಾನೆ, ನಾನು ಹೋಗುವ ಸಮಯ ಬಂತು, ನಿನಗೇನ್ ಕೊಡ್ಬೇಕಪ್ಪ? ನಿನಗೇನ್ ಮಾಡ್ಬೇಕು? ನಾನು ಯಾವ ವರ ಬೇಕು, ಯಾವ ಶಕ್ತಿ ಬೇಕು, ಯಾವ ಆಶೀರ್ವಾದ ಬೇಕು ಕೇಳುವಾಗ ಎಲಿಷ್ಯನ ಎಷ್ಟು ಬಾರಿ ಭಕ್ತ ನೋಡ್ರಿ. ನಾವಾದ್ರೆ ಏನ್ ಕೇಳ್ತಿದ್ದೇವ್ರೆ? ನನ್ನ ಮನೆ ಇಲ್ಲ, ನನ್ನ ಮನೆ ಕಟ್ಸ್ಕೊಡ್ದೇವ್ರೆ. ದೇವರೇ ನನಗೆ ಒಂದು ಮದುವೆ ಆಗ್ತಿಲ್ಲ, ಒಂದು ಹೆಣ್ಣನ್ನು ಹುಡುಕೊಡ್ದೇವ್ರೆ. ದೇವರೇ ನನಗೆ ಒಂದು ಲೋನ ಸ್ಯಾಕ್ಷನ್ ಆಗ್ಬೇಕು ದೇವ್ರೆ. ದೇವರೇ ಒಂದು ಗ್ರಾಮದಲ್ಲಿ ಒಳ್ಳೆ ಒಬ್ಬ ನನಗೆ ಕೆಲಸ ಬೇಕು ದೇವ್ರೆ. ಅವ್ ಕೇಳ್ತೀವಿ. ಗುರು ಇಲ್ಲಿ ಒಬ್ಬ ಭಕ್ತ ಕೇಳ್ತಾ ಇದ್ದಾನೆ, ನಾನು ಓದ್ತೀನಿ ನೋಡ್ರಿ. ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ. ಗುರು ತನ್ನ ಶಿಷ್ಯನಿಗೆ ಕೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ನೀನ್ ನನ್ನ ಸಂಗಡ ಇದ್ದಿ, ನನ್ನ ಜೊತೆಗಿದ್ದಿ, ನಾನು ನಿನಗೆ ಏನ್ ಮಾಡ್ಬೇಕೆನ್ನುತ್ತಿ, ನೀನ್ ಏನ್ ಕೋರುತ್ತಿ, ನೀನ್ ಏನ್ ಕೇಳಿದ್ರು ಕೂಡ ನಾನು ಕೊಡುತ್ತೇನೆ. ಅಂದ್ರೆ ಎಲಿಯನು ಒಬ್ಬ ಅಷ್ಟು ಬಲವುಳ್ಳ ವ್ಯಕ್ತಿ. ನೀನ್ ಏನ್ ಕೇಳಿದ್ರು ಕೂಡ ನಾನು ಅದನ್ನು ಕೊಡ್ತೇನೆ ಅಂತ ಹೇಳುವಾಗ ಎಲಿಷ್ಯ, ಅದಕ್ಕೆ ಎಲಿಷ್ಯನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು. ಎಲಿಷ್ಯ ತನ್ನ ಗುರುವಿಗೆ ಕೇಳ್ತಾ ಇದ್ದಾನೆ. ಇವತ್ತಿನ ಸಂದೇಶರೇ ಒಂದು ಅಭಿಷೇಕದ ಕಡೆ ಸಂದೇಶ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಲಕ್ಷ್ಯವಿಟ್ಟು ಕೇಳಿದ್ರೆ, ಕೆಲವು ಸಾರಿ ಬರೀ ಪಾಪ ಆ ಪಾಪ ಹೇಳುವಾಗ ಈ ಪಾಪಗಳ ತಿಳಿಸುವುದಿಲ್ಲ. ಅಭಿಷೇಕದ ಕುರಿತು, ಪವಿತ್ರಾತ್ಮನ ಕುರಿತು ಇದು ಸಂದೇಶ. ಇಲ್ಲಿ ಎಲಿಷ್ಯನ ಏನ್ ಕೇಳ್ತಾ ಇದ್ದಾನೆ, ನನಗೆ ಗುರುವೇ, ನಿನ್ನ ಒಳಗಡೆ ಏನು ಅಭಿಷೇಕ ಇದೆಯಲ್ಲ, ನಿನ್ನ ಒಳಗಡೆ ಏನ್ ಶಕ್ತಿ ಇದೆಯಲ್ಲ, ನೀನು ಹೇಗೆ ದೆವ್ವಗಳ ಬಿಡುಗಡೆ ಮಾಡಿದಿ, ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದಂತ ಅದ್ಭುತ, ಅಗ್ನಿಯನ್ನು ಬರ ಮಾಡಿದಂಥದ್ದು, ಮಳೆಯನ್ನು ತರಿಸಿದಂಥದ್ದು, ಸತ್ತ ವ್ಯಕ್ತಿಗೆ ಜೀವ ತರಿಸಿದೆಯಲ್ಲ, ಆ ಆತ್ಮ ನನಗೆ ಬೇಕಪ್ಪ. ಅದು ಆತ್ಮ ನನಗೆ ಬೇಕಿದೆ ಅವರೇ, ಆತ್ಮ ನನಗೆ ಬೇಕ ಗುರು ಅಂತ ಎಲಿಯನ್ನು ಕೇಳಿದ. ಎಲಿಷ್ಯನು ತುಂಬಾ ಒಳ್ಳೆ ವ್ಯಕ್ತಿ ರೀ. ದೇವರು ಮನೆಗೆ ಬಂದ್ರೆ ಎಲ್ಲಾ ಸಮಸ್ಯೆಗಳ ಪರಿಹಾರ. ದೇವ್ರನ್ನು ಅದ್ಭುತಗಳಿಗಿಂತ ಮುಂಚೆ, ಬಿಡುಗಡೆಗಿಂತ ಮುಂಚೆ, ಮಹಿಮೆಯಾದ ಕಾರ್ಯಗಳಿಗಿಂತ ಮುಂಚೆ, ದೇವರೇ ನಿನ್ನ ಮನೆಗೆ ಪಾಪ. ದೇವ್ರು ನನ್ನ ಮನೆಗೆ ಬಂದ್ರೆ ನನ್ನೆಲ್ಲ ಕಷ್ಟ ಪರಿಹಾರ, ನನ್ನೆಲ್ಲ ಸಮಸ್ಯೆ ಪರಿಹಾರ. ಒಂದು ಮಾವಿನ ಹಣ್ಣು ಬೆಳಿತೇವೆ, ಮಾವಿನ ಹಣ್ಣು ಉಂಟು ಮಾಡುವ ದೇವರ ಜೊತೆಗಿದ್ರೆ ದಿನಾಲು ನಾವು ಮಾವಿನ ಹಣ್ಣು ತಿನ್ನಬಹುದು. ಆಲಯಕ್ಕೆ ಹೋದಾಗ ಅದ್ಭುತಗಳು ಬೆಳಿತೇವೆ, ಅದೇ ದೇವರು ಮನೆಯಲ್ಲಿ ನನ್ನೊಟ್ಟಿಗೆ ವಾಸ ಮಾಡಿದರೆ ದಿನಾಲು ಅದ್ಭುತ. ಯಾರೊಬ್ಬರು ನಮ್ಮನ್ನು ಸಮಾಧಾನ ಮಾಡ್ತಾರೆ,
ಯಾರೊಬ್ರು ಆಧರಿಸ್ತಾರೆ, ದೇವರ ಮುಖ, ಅದೇ ದೇವ್ರು ನನ್ನ ಮನೆಗೆ ಬಂದರೆ, ಅದೇ ದೇವ್ರು ನನ್ನೊಟ್ಟಿಗೆ ವಾಸ ಮಾಡಿದರೆ, ಅದೇ ದೇವ್ರು ನನ್ನ ಜೀವನದಲ್ಲಿ ಇದ್ದರೆ ಹೆಂಗೆ ಸಂತೋಷ ನೋಡ್ರಿ. ಅದೇ ಒಬ್ಬ ತಿಳಿದುಕೊಂಡ ಭಕ್ತ ಯಾವುದೋ ಒಂದು ಚಿಕ್ಕ ವರ ಕೇಳಿಲ್ಲ, ಸಣ್ಣ ವರ ಕೇಳಿಲ್ಲ. ದೇವರೇ, ಎಲಿಯ ಗುರುವೇ, ನಿನ್ನ ಒಳಗಡೆ ಏನಿದೆಲ್ಲ ಆತ್ಮದಲ್ಲಿ ಒಂದು ಪಾಲು ಬೇಡ, 2 ಪಾಲು ಬೇಕು. ನೀನು ಒಂದು ಮಾಡಿದರೆ ನಾನು 2 ಮಾಡಬೇಕು ಅಂತದ ನನಗೆ ಕೊಡನುವಾಗ ನನ್ನ ಸಂದೇಶ ಒಂದು ಸ್ವಲ್ಪ ಎಲಿಯನ ಕುರಿತು ಹೇಳ್ತೇನೆ. ಇವಾಗ ಇಲ್ಲೇ ಇಡ್ತೀನಿ. ಎಲಿಯ ಅಂದ್ರೆ ಒಬ್ಬ ಪ್ರವಾದಿಯಾದ ವ್ಯಕ್ತಿ, ಗಾಂಭೀರ್ಯವುಳ್ಳ, ದೇವರ ಮುಂದೆ ನಿಲ್ಲುವಂತ ವ್ಯಕ್ತಿ, ದೇವರ ಮುಂದೆ ಮಾತಿಗೆ ನಿಲ್ಲುವಂತ ವ್ಯಕ್ತಿ, ರಾಜನಿಗೆ ಹೋಗಿ ಸವಾಲು ಹಾಕುವಂತ ವ್ಯಕ್ತಿ, ದೊಡ್ಡ ಅರಸಗಳಿಗೆ ಹೋಗಿ ಸವಾಲು ಹಾಕುವಂತ ವ್ಯಕ್ತಿ, ಪ್ರಾರ್ಥನೆ ಮುಖಾಂತರವಾಗಿ ಅಗ್ನಿಯನ್ನು ಬರಮಾಡಿದ ವ್ಯಕ್ತಿ, ಪ್ರಾರ್ಥನೆ ಮುಖಾಂತರವಾಗಿ ಮಳೆಯನ್ನು ಬರಮಾಡಿದ ವ್ಯಕ್ತಿ, ಪ್ರಾರ್ಥನೆ ಮುಖಾಂತರವಾಗಿ ವಿಧವೆ ಮಗಳನ್ನು ಜೀವಂತ ಮಾಡಿದ ವ್ಯಕ್ತಿ, ಪ್ರಾರ್ಥನೆ ಮುಖ ಅದ್ಭುತ ಮಹಿಮೆಯನ್ನು ಮಾಡಿದ ವ್ಯಕ್ತಿ. ಆ ಒಬ್ಬ ಎಲಿಯ ಒಬ್ಬ ಪ್ರವಾದಿ. ಅವನು ಹೋಗಿ ತಕ್ಷಣ ದೇವ್ರ ಮುಂದೆ ಸುಮ್ಮನೆ ನಿಂತ್ಕೊಳ್ತಿದ್ದ. 1,000 ಜನ ಆ ಕಡೆ ನಿಲ್ಲಿ, ಈ ಕಡೆ ಒಬ್ಬನೇ ಇರಲಿ, ನಾನು ದೇವರ ಪರವಾಗಿ ನಿಲ್ತೇನೆ ಅಂತ ಧೈರ್ಯವಾಗಿ ನಿಂತುಕೊಳ್ತಿದ್ದ. ಈಗಿನ ಜನ ಹಾಗಿಲ್ಲ. ನಾನು ದೇವ್ರು ನಂಬಿಟ್ರೆ, ನಾನು ದೇವ್ರ ಬಳಿ ಹೋಗ್ಬಿಟ್ರೆ ನನ್ನ ಕಾರ್ಯ ಆಗುತ್ತೋ ಇಲ್ಲೋ, ನಡೆಯುತ್ತೋ ಇಲ್ಲೋ, ಸಾಕ್ಷಿ ಗೊತ್ತಿಲ್ಲ. ಹಾಗಿಲ್ಲ. ನೀನ್ 4 ಜನ ಪ್ರವಾದಿ, ನಾನು ಒಬ್ಬನೇ ಅಗ್ನಿ ಕಳಿಸ್ತೇನೆ, ಒಬ್ಬನೇ ಅಗ್ನಿಯನ್ನು ಬರಮಾಡ್ತೇನೆ ಅಂತ ದೇವರ ಮುಂದೆ ರೋಷವುಳ್ಳ ಒಬ್ಬ ವ್ಯಕ್ತಿ, ಅಂತ ದೊಡ್ಡ ಪ್ರವಾದಿಯಾಗಿ ಒಬ್ಬ ವ್ಯಕ್ತಿ ಇದ್ದ. ಒಂದು ಸಾರಿ ಹೋಗ್ರಿ, 1 ವರ್ಷಗಳು ಎಲಿಯನ ಕುರಿತು ಹೇಳಿ ಈ ಸಂದೇಶವನ್ನು ನಾನು ಮುಂದುವರಿಸ್ತೇನೆ. ಹಾಲೆಲೂಯ. 1 ವರ್ಷಗಳು ಅರಸಗಳು 17 ಅಧ್ಯಾಯದ ಕಡೆ ಹೋಗಿರಿ. 17 ಅಧ್ಯಾಯ ಕಡೆ 17:1 ಒಂದು ಸಾರಿ ಹೋದ್ರಿ. ಹಲ್ಲೆಲೂಯ, ಹಲ್ಲೆಲೂಯ. 17:1 ಬೇಗ ಬೇಗ ಓದ್ಬೇಕು. ಗಿಲಾದಿನ ಪ್ರವಾಸಿಗಳಲ್ಲಿ ಫಿಲಿಷ್ಟಿಯನಾದ ಎಲಿಯನೊಬ್ಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾನೇ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ. ಇನ್ನು 18:1 ಒಂದ್ಸಾರಿ ಹೋದ್ರಿ. 18:1 ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಬರಗಾಲದ 3ನೇ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಅಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆಯನ್ನು ಕೊಡುತ್ತೇನೆ ಅಂದನು. ಒಬ್ಬ ಎಲಿಯ ಅಂದರೆ ದೊಡ್ಡ ಪ್ರವಾದಿ, ದೇವರಿಂದ ಕರೆಕ್ಟ್ ಸಂದೇಶ ತೆಗೆದುಕೊಂಡು ಮನುಷ್ಯರಿಗೆ ಹೇಳುವಂತ ಒಬ್ಬ ವ್ಯಕ್ತಿ. ಎಲಿಯನು ಹಾಗೆ ಇದ್ದನೋ. ಎಲಿಯನು ಹೋಗಿ ರಾಜನ ಮುಂದೆ ಹೋಗಿ ಹೇಳ್ತಿದ್ದಾನೆ, ಪ್ರವಾದಿ ನೋಡು, ನನಗೆ ದೇವರು ಹೇಳಿದ್ದಾನೆ, ನನಗೆ ದೇವರು ಮಾತನಾಡಿದ್ದಾನೆ, ನಾನು ಸೂಚಿಸು ಹೇಳು, ನಾ ಹೇಳುವವರೆಗೂ, ನಾನಿಲ್ಲಿ ಹೇಳುವವರೆಗೂ ಈ ಪಟ್ಟಣದಲ್ಲಿ, ಈ ಪ್ರದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಆಗೋದೇ ಇಲ್ಲ. ಇದು ಪ್ರವಾದಿ ಹೇಳುವಂತ ವ್ಯಕ್ತಿ. ಅಂದ್ರೆ ಇಷ್ಟೊಂದು ದೇವರ ಒಂದು ಶಕ್ತಿ ಉಳ್ಳ ವ್ಯಕ್ತಿ, ಇಷ್ಟೊಂದು ದೇವರ ಒಂದು ಸಂದೇಶವನ್ನು ಕೇಳಲ್ಪಟ್ಟ ವ್ಯಕ್ತಿ ಹೋಗಿ ರಾಜನಿಗೆ ಹೋಗಿ ಹೇಳ್ಬಿಟ್ಟ, ರಾಜನೇ, ಒಂದು ಇಸ್ರಾಯೇಲ್ ಆಳ್ತಕ್ಕಂತ ಅಹಾಬ ರಾಜನ ಆಳ್ತಾ ಇದ್ದ. ಅಹಾಬ ರಾಜ ಎಲ್ಲ ನೇಮಕ ಮಾತ್ರ ಅಹಾಬನಾಗಿದ್ದ. ಎಲ್ಲ ಅಧಿಕಾರ ಎಲ್ಲ ತನ್ನ ಹೆಂಡತಿ ಕೈಯಲ್ಲಿತ್ತು. ಹೆಂಡತಿಯ ಮಾತನ್ನು ಕೇಳಿ ಲೋಕ ರಾಜ್ಯದಲ್ಲಿ ಪಾಪಿಷ್ಟ ಕಾರ್ಯಗಳು ಮಾಡ್ತಾ ಬರುವಂತ ಒಬ್ಬ ಅಹಾಬ ರಾಜ. ಅದೇ ಕಾಲದಲ್ಲಿ ಎಲಿಯನು ಪ್ರವಾದಿಯಾಗಿ ದೇವರು ಎಬ್ಬಿಸಿದ. ಆ ಪ್ರವಾದಿ ಮುಖಾಂತರವಾಗಿ ಅಹಾಬ ರಾಜನಿಗೆ ಹೋಗಿ ಹೇಳ್ತಾ ಇದ್ದಾನೆ, ಏ ಅಹಾಬನೇ ರಾಜನೇ, ನಾನು ಹೇಳುವವರೆಗೂ, ನಾನು ಸೂಚಿಸುವವರೆಗೂ ಈ ಪ್ರದೇಶದಲ್ಲಿ, ನಿನ್ನ ರಾಜ್ಯದಲ್ಲಿ, ಯಾಕೆಂದ್ರೆ ನೀನು ಪಾಪ ಮಾಡಿದವನು, ನೀನು ಕೆಟ್ಟ ಮಾಡಿದವನು, ನಾನು ಹೇಳುವ ತನಕ ಇಲ್ಲಿ ಮಳೆಯಾಗುವುದಿಲ್ಲ, ನಾನು ಹೇಳುವ ತನಕ ಇಲ್ಲಿ ಮಂಜಾಗಲಿ ಮಳೆಯಾಗಲಿ ಬೀಳುವುದೇ ಇಲ್ಲ. ಅಂದ್ರೆ ಇಂಥ ಒಬ್ಬ ವ್ಯಕ್ತಿ
ದೇವರಿಂದ ಸಂದೇಶ ತೆಗೆದುಕೊಂಡು ರಾಜರ ಮುಂದೆ ಧೈರ್ಯವಾಗಿ ನಿಲ್ಲುವಂತ ವ್ಯಕ್ತಿ ಅಂತವ್ರು ಯಾರು ಈ ಲೋಕದಲ್ಲಿ ಇಲ್ಲ ಇವಾಗ. ದೇವರ ಅಭಿಷೇಕ ಹೊಂದಿ, ದೇವರ ಬಲ ಹೊಂದಿ, ದೇವರ ಅಭಿಷೇಕ ಹೊಂದಿ ಜನರ ಮುಂದೆ ಹೋಗಿ ನಿಲ್ಲುವುದಕ್ಕೆ ನಡುಗುತ್ತಾರೆ. ಆದ್ರೆ ಒಬ್ಬ ಎಲಿಯನು ದೇವರಿಂದ ತಂದ ಸಂದೇಶವನ್ನು ಹೋಗಿ ರಾಜನ ಮುಂದೆ ಹೋಗಿ ಹೇಳ್ತಾನೆ. ಎಷ್ಟು ಇರಬೇಕು ನೋಡ್ರಿ ಆತ್ಮದಲ್ಲಿ ಧೈರ್ಯ, ಆತ್ಮದಲ್ಲಿ ಹೇಗಿರಬೇಕು ನೋಡ್ರಿ. ಇದು ಒಂದು ಭಾಗ. ಇನ್ನೊಂದು, ಆ ವರ್ಷಗಳ ಕಳೆದು ಹೋದಾಗ ಆ ವರ್ಷ ಎಲ್ಲ ಕಳೆದು ಹೋಯ್ತು. ಆ ಎಲಿಯನ ಪ್ರವಾದನೆಗೆ ದೇವರು ಹೇಳಿದ, ನೋಡು 3 ವರ್ಷ ಮಳೆಗಳ ಸುರಿಸ್ತೀನಂತ, ಸುರಿಸುವುದಿಲ್ಲ ಅಂತ ನಾನು ಹೇಳಿದ್ದೀನಿ. ಇನ್ನು ಮೇಲೆ ಮಳೆಯನ್ನು ಸುರಿಸ್ತೀನಿ, ಈ ಗ್ರಾಮದಲ್ಲಿ ಮಳೆಯನ್ನು ಸುರಿಸ್ತೀನಿ ಅಂತ ಹೇಳಿ 18ನೇ ಅಧ್ಯಾಯದಲ್ಲಿ ಎಲಿಯನು ಹೇಳುತ್ತಾನೆ. ಬರಗಾಲ 3ನೇ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಅಹಾಬನನ್ನು ಕಾಣೋ, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆಂಬುದಾಗಿ. ಒಬ್ಬ ಅಹಾಬ್ ರಾಜ್ಯ, ಬರಗಾಲ ಹೆಚ್ಚಾಗಿತ್ತು. ಆ ಜನರಿಗೆ ತಿನ್ನೋದಕ್ಕೆ ಬಟ್ಟೆ ಇರಲಿಲ್ಲ, ವಸ್ತ್ರ ಇರಲಿಲ್ಲ. ಆದರೆ ಎಲಿಯನನ್ನು ದೇವರು ಒಬ್ಬ ವಿಧಿವೆ ಮುಖಾಂತರವಾಗಿ ಪೋಷಿಸಿದ. ಅದೇ ಬರಗಾಲ ಕಾಲದಲ್ಲಿ ಎಲಿಯನನ್ನು ಹಳ್ಳದ ನೀರನ್ನು ಕೊಟ್ಟು, ಕಾಗೆ ಮುಖಾಂತರವಾಗಿ ಆಹಾರವನ್ನು ಕೊಟ್ಟು, ಅದೇ 3 ವರ್ಷ ಅದೇ ಕಾಲದಲ್ಲಿ, ಅದೇ ದಿನಗಳಲ್ಲಿ, ಅದೇ ಜಾಗದಲ್ಲಿ ಪರಲೋಕದ ದೇವರು ಪೋಷಿಸಿದ. ಇನ್ನು ನೋಡಿ, ಒಂದು ಗ್ರಾಮದಲ್ಲಿ ಇರ್ತೀರ, ಒಂದು ಪಟ್ಟಣದಲ್ಲಿ ಇರ್ತೀರ, ಬರಗಾಲ ಇರುತ್ತೆ, ಕಷ್ಟ ಶೋಧನೆ ಇರುತ್ತೆ, ಅವರ ಮುಂದೆಯೇ ದೇವರು ನಿಮ್ಮನ್ನು ಪೋಷಿಸುತ್ತಾನೆ, ಅವರ ಮುಂದೆ ದೇವರು ನಿಮ್ಮನ್ನು ನಡೆಸುತ್ತಾನೆ. ಎಲಿಯನ್ನು ದೇವರು ಪೋಷಿಸಿದ. ಹಳ್ಳದ ಕೆರೆ ಸ್ಥಳದಲ್ಲಿ ಅಡಗಿಕೋ, ಅಲ್ಲಿ ನಿನಗೆ ಹಳ್ಳದ ನೀರು ಪಾನವಾಗಿರುವುದು, ಕಾಗೆಗಳ ಮುಖಾಂತರವಾಗಿ ನಿನಗೆ ಮಾಂಸ ಬರುವುದು. ಪೋಷಿಸಿ ಹಳ್ಳದ ನೀರು ಮುಗಿದು ಹೋದಾಗ ಒಬ್ಬ ವಿಧೆಯ ಮುಖಾಂತರವಾಗಿ ಅಲ್ಲಿ ಹೋಗಿ, ವಿಧವೆ ಮನೆಯಲ್ಲಿ ಸ್ವಲ್ಪ ಇರುತ್ತೆ, ಅಷ್ಟರಲ್ಲಿ ಎಲಿಯನಿಗೆ ಒಂದು ರೊಟ್ಟಿಯನ್ನು ಕೊಟ್ಟು, ಅವರು ದೇವರ ಪ್ರವಾದಿಯನ್ನು ಪೋಷಿಸಿದಕ್ಕಾಗಿ ಆ ವಿಧೆಯ ಮನೆಯಲ್ಲಿ 3 ವರ್ಷಗಳ ಕಾಲ ಕೂಡ ತಿನ್ನುವುದಕ್ಕೆ ಏನು ಕಡಿಮೆ ಇರಲಿಲ್ಲ. ಅಂದ್ರೆ ಅಷ್ಟು ಆಶೀರ್ವಾದ, ಅಷ್ಟು ಬಲ, ಅಷ್ಟು ದೇವರ ಶಕ್ತಿ ಉಳ್ಳಂತ ಒಬ್ಬ ಎಲಿಯನು ಪ್ರವಾದಿ ಇದ್ದ. ಅವನಿಗೆ ಪ್ರವಾದಿಗೆ ದೇವರು ಹೇಳಿದ, ನೋಡು, ನನ್ನ ಅಭಿಷೇಕ 3 ವರ್ಷ ಮುಗಿತು, ನೀನು ಹೋಗಿ ಅಹಾಬ ರಾಜನಿಗೆ ಹೋಗಿ ಹೇಳು ಮಳೆ ಕೊಡ್ತೇನೆ ಅಂತ ಹೇಳು. ಅದೇ ರಾಜ ಧೈರ್ಯವಾಗಿ ಎಲಿಯನ್ನು ಹೋಗಿ ಅಹಾಬ್ ರಾಜನ ಮುಂದೆ ಹೋಗಿ, ಅಹಾಬ್ ರಾಜನೇ, ನೀನು ಹೋಗಿ ಅಹಾಬನೇ ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆಂಬುದಾಗಿ ಎಲಿಯನು ಅಹಾಬನನ್ನು ಕಾಣುವಾಗ ಅಲ್ಲಿ ಒಂದು ಎಲಿಯನು ಪ್ರವಾದಿ ಹೋಗಿ ರಾಜನಿಗೆ ಹೋಗಿ ಹೇಳಿದ. ಅಂದ್ರೆ ಆತನ ಧೈರ್ಯ ಮೆಚ್ಚಬೇಕಾದದ್ದು, ಆತನ ಸಾನ್ನಿಧ್ಯ ಮೆಚ್ಚಬೇಕಾದದ್ದು. ಅಂದ್ರೆ ಆತನ ಪಾಪ ಮಾಡದ ವ್ಯಕ್ತಿ, ದೇವರ ಮುಂದೆ ಕರೆಕ್ಟ್ ಆಗಿ ನಡೆದಂತ ವ್ಯಕ್ತಿ, ದೇವರ ಮುಂದೆ ವ್ಯಕ್ಯವಾಗಿ ದೇವರು ಹೇಳಿದ ಹಾಗೆ ನಡೆದ ವ್ಯಕ್ತಿ, ಮನುಷ್ಯರ ಆಲೋಚನೆ ಎಲ್ಲ ಆತನ ಕೇಳಿದತ್ರಿ. ಆತನಿಗೆ ಪರಲೋಕದಿಂದ ದೇವರ ಆಲೋಚನೆ ಕೊಡ್ತಿದ್ದನು. ಪರಲೋಕದಿಂದಲೇ ಆತನ ದೇವರ ಆಲೋಚನೆ ಕೊಡುವಾಗ, ಯಾರು ಮನುಷ್ಯರ ಆಲೋಚನೆ ಇಲ್ಲದೆ ಗಾಂಭೀರ್ಯವಾಗಿ ಯಾರು ಬದುಕ್ತಾರೋ ಅಂತವರೊಟ್ಟಿಗೆ ದೇವರು ಇರುತ್ತಾರೆ. ಆ ರೀತಿ ಜೀವಿಸುವವರೊಟ್ಟಿಗೆ ದೇವರು ಇರುತ್ತಾರೆ. ಮನುಷ್ಯ ಒಂದು ವೇಳೆ ತಪ್ಪುಗಳ ಆಲೋಚನೆ ಕೊಟ್ಟು ತಪ್ಪಿಸಂಗಿಲ್ಲ, ತಪ್ಪಿಸಬಹುದು. ಆದ್ರೆ ದೇವರಿಂದ ಕರೆಕ್ಟ್ ಆಗಿ ಸಂದೇಶ ತೆಗೆದುಕೊಳ್ತಿದ್ದ. ಏನೊಂದು ಕಷ್ಟ ಬರುವಾಗ, ದೇವರೇ ನಾನು ಏನ್ ಮಾಡ್ಲಿ, ಕರ್ತನೇ ನಾನು ಏನ್ ಮಾಡ್ಲಿ ಅಂತ ಧೈರ್ಯವಾಗಿ ಹೋಗಿ ನಿಲ್ಲುತ್ತಿದ್ದ. ಆ ಸಮಯದಲ್ಲಿ ಹೇಗೆ ಮಳೆ ಬರುತ್ತೆ ಎಂಬುದಾಗಿ ಅಹಾಬ್ ರಾಜನ ಕಾಲದಲ್ಲಿ 400 ಜನ ಪ್ರವಾದಿಗಳಾಗಿದ್ದರು, 400 ಜನ ವ್ಯಕ್ತಿಗಳಿದ್ದರು. ಆದರೆ ಎಲಿಯನ ದೇವರ ಪ್ರವಾದಿಗಳಲ್ಲಿ ಎಲಿಯ ಒಬ್ಬ ವ್ಯಕ್ತಿ ಅನ್ಯರನ್ನು ಆರಾಧಿಸುವಂತ 400 ಜನ ಪ್ರವಾದಿಗಳು. ಆ ಪ್ರವಾದಿಗಳಿಗೆ ಹೋಗಿ ದೇವರು ಹೇಳಿದ, ನನ್ನ ದೇವರು ಶ್ರೇಷ್ಠ, ನಿನ್ನ ದೇವರು ಶ್ರೇಷ್ಠ, ನಾ ಪ್ರೂವ್ ಮಾಡ್ತಾನೋ ನೀ ಪ್ರೂವ್ ಮಾಡ್ತಾನೋ ನೋಡೋಣ ಅಂತ ಹೇಳಿ ಅವರಿಗೆ ಒಂದು ಪರೀಕ್ಷೆಗೆ ಇಡ್ತಾನ್ರಿ. ಪರೀಕ್ಷೆಯನ್ನು ಇಟ್ಟು ಅಲ್ಲಿ ಒಂದು ಪರೀಕ್ಷೆಯನ್ನು ಇಟ್ಟು 4 ಜನ ಅನ್ಯರ ಪ್ರವಾದಿಗಳೆಲ್ಲ ನಿಮ್ಗೆಲ್ಲ ಇದು ಗೊತ್ತು, ಸ್ವಲ್ಪ ಹೇಳಿ ಮುಂದುವರಿಸ್ತೀನಿ. ಇದೆಲ್ಲ ನೋಡಿ 400 ಅನ್ಯಗಳ ಜನಗಳ ಪ್ರವಾದಿಗಳ ಕೂಡಿ ಒಂದೇ ಜಾಗದಲ್ಲಿ ಕೊಡ್ತಾರೆ. ಒಂದು ಹೋರಿಯನ್ನು ಕಡಿನು, ಒಂದು ಮಾಂಸವನ್ನು ತರನು, ಒಂದು ಮೇಲೆ ಒಂದು ಇಡನು, ಒಂದು ಕಡೆ ಇಟ್ಟು ಅದಕ್ಕೆಲ್ಲ ಕಟ್ಟಿಗೆ ಇಟ್ಟು ಅದಕ್ಕೂ ಬೆಂಕಿ ಹತ್ತಿಸಿದಲ್ಲ. ನಿನ್ನ ದೇವರು ಶ್ರೇಷ್ಠ ಆದ್ರೆ ನೀನು ಅದಕ್ಕೆ ಪರಲೋಕದ ಅಗ್ನಿ ಎಳಬೇಕು, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಇಳಿಸ್ತೇನೆ ಅಂತ ಒಬ್ಬ ರೋಷವುಳ್ಳ ಒಬ್ಬ ವ್ಯಕ್ತಿಯಲ್ಲಿ ಎಲಿಯ ಅನ್ನೋ ಒಬ್ಬ ವ್ಯಕ್ತಿ, ರೋಷವುಳ್ಳ ಒಬ್ಬ ವ್ಯಕ್ತಿ.
ಅವಾಗೆ ಅನ್ಯರು 400 ಜನ ಪ್ರವಾದಿಗಳು ಒಂದು ಮಾಂಸವನ್ನು ಕಡಿದ್ರು, ಕಟ್ಟಿಗೆಯನ್ನು ಇಟ್ಟರು. ಮುಂಜಾನೆಯಿಂದ ಮಧ್ಯಾಹ್ನ ತನಕ ಎಷ್ಟು ಪ್ರಾರ್ಥಿಸಿದರೂ ಕೂಡ ಏನೂ ಆಗಲಿಲ್ಲ. ಯಾವ ಅಗ್ನಿ ಕೂಡ ಇಳಿಯಲಿಲ್ಲ, ಯಾವ ಮಾಂಸ ಕೂಡ ಸುಡಲಿಲ್ಲ, ಯಾವುದು ಕೂಡ ಇಳಿಯಲಿಲ್ಲ. ಅವರ ಅವಧಿ ಮುಗಿದ ತಕ್ಷಣ ಎಲೆಯನ್ನು ಹೋತನ್ರಿ. ಎಲೆಯನ್ನು ಹೋಗಿ ದೇವರ ಮುಂದೆ ಹೋಗೋದು ನಾವು ಪ್ರಾರ್ಥನೆ ನಿಮಗೆ ಹೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪ್ರಾರ್ಥನೆ ಓದ್ರಿ. 18ನೇ ಅಧ್ಯಾಯ 36ನೇ ಅಧ್ಯಾಯ ಓದ್ರಿ. ಪ್ರವಾದಿಯಾದ ಎಲಿಯನು ವೇದಿ ಹತ್ತಿರ ಬಂದು ಅಬ್ರಹಾಮ, ಇಸಾಕ, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆ ಎಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪನೆ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು ಯೆಹೋವನಾದ ನೀನೊಬ್ಬನೇ ದೇವರು, ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವುದು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು. ನೋಡ್ರಿ, ಆತನ ಪ್ರಾರ್ಥನೆಯಲ್ಲಿ ಎಷ್ಟು ಒಂದು ಗಟ್ಟಿತೆ ಇತ್ತು ನೋಡ್ರಿ. ನಾನ್ ನಿನ್ನ ಸೇವಕನು, ನಾನ್ ನಿನ್ ಮಗನು, ನಿಜವಾಗ್ಲೂ ನೀ ಕಳಿಸಿಕೊಡ್ತಿ, ನಿಜವಾಗ್ಲೂ ನೀವು ಮಾಡಿತಿ. ಒಂದು ಪ್ರಾರ್ಥನೆ ಒಂದು ಅರ್ಥ ಐತೆ. ಆತನ ಪ್ರಾರ್ಥನೆ ನೋಡಿ ನಾವು ಕಲಿಬೇಕು. ಹೇಳುವಾಗ ಅವನು ಈ ರೀತಿ ಅಬ್ರಾಮ್, ಇಸಾಕ ದೇವರೇ, ಇದೆಲ್ಲ ನಿನ್ನ ಆಲೋಚನೆ ಮೇರೆಗೆ ನಾನು ಮಾಡಿದ್ದೇನಪ್ಪ, ಇಲ್ಲ ನಿನ್ನ ಯೋಚನೆ ತೆಗೆದುಕೊಂಡು ಮಾಡಿದ್ದೇನಪ್ಪ. ಎಲ್ಲ ಜನರಿಗೆ ನೀನು ಬಂದು ನಿನ್ನನ್ನು ಅವರಿಗೆ ತೋರಿಸು ಅಂತ ಹೇಳುವಾಗ ಅಲ್ಲಿ ಅಗ್ನಿ ಇಳಿದು ಬಂತು. ಹಲ್ಲೆಲೂಯಾ. ಮೋದದ ಓದ್ತೇನೆ. ಈ ಜನರ ಮನಸ್ಸು ನಿನ್ನ ಕಡೆಗೆ ತಿರುಗುಗಳು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸಗಳು, ಕಟ್ಟಿಗೆ, ಕಲ್ಲುಗಳು, ಮಣ್ಣು ದಹಿಸಿ ಬಿಟ್ಟು ಕಾಲುವೆಯಿದ ನೀರನ್ನೆಲ್ಲ ಹೀರಿಬಿಟ್ಟಿತು. ಅಂದ್ರೆ ಆ ಕಡೆ 4 ಜನ ಪ್ರವಾದಿಗಳಿದ್ದರು, ಈ ಕಡೆ ಎಲಿಯನು ಒಬ್ಬನೇ ಇದ್ದ. ಅಂದರೆ ಇವನಿಗೆ ಗೊತ್ತಿತ್ತು, ಇದು ಆಲೋಚನೆ ನನಗೆ ದೇವರು ಕೊಟ್ರು, ಆಲೋಚನೆ ನನಗೆ ದೇವರು ಕೊಟ್ರು, ನಾನು ಮಾಡುವ ಪ್ರತಿ ಕೆಲಸದಲ್ಲಿ ದೇವರು ಯಶಸ್ವಿ ಮಾಡುತ್ತಾನೆ ಅವನಿಗೆ ಗೊತ್ತು. ಅದಕ್ಕೆ ಹೋಗಿ ಅವನು 1,00,000 ಜನ ಕೊಟ್ಟಿದ್ರು ಕೂಡ ಸವಾಲು ಹಾಕ್ತಿದ್ದ. 400 ಜನ ಪ್ರವಾದಿ ಎಲ್ಲ ಗೋಳಾಡಿದರು, ಹುಡುಕೊಂಡ್ರು, ಬಡ್ಕೊಂಡ್ರು. ಅವ್ರದ್ದೇನು ಉತ್ತರ ಕೊಡಲಿಲ್ಲ. ಆದ್ರೆ ಎಲಿಯನ ದೇವರು ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಯೆಹೋವನಿಂದ ಅಗ್ನಿ ಇಳಿದು ಬಂದು ಮಾಂಸವನ್ನು ದಹಿಸಿ ಅವರ ದೇವರು ಇರುವುದನ್ನು ತೋರಿಸಿಕೊಟ್ಟ. ಇನ್ನು ನೀವು ಕೂಡ ಎಲಿಯನ ಹಾಗೆ ಜೀವಿಸುತ್ತಿದ್ದೀರಾ, ಎಲಿಯನ ಹಾಗೆ ನಡೆಯುತ್ತಿದ್ದೀರಾ. ಎಲಿಯನ ಪ್ರಾರ್ಥನೆ ಮಾಡುವುದಾದರೆ, ಎಲಿಯನ ಪ್ರಾರ್ಥನೆ ಒಳಗಡೆ ನೀವು ಹೋಗುವುದಾದರೆ, ನಿನ್ನ ಮನೆಯ ಮೇಲೆ ಕೂಡ, ನಿನ್ನ ಕುಟುಂಬದ ಮೇಲೆ ಕೂಡ, ನಿನ್ನ ಮೇಲೆ ಕೂಡ ಯೆಹೋವನು ಅಗ್ನಿ ಸುರಿಸುತ್ತಾನೆ. ಲೋಕ ಹೀಯಾಳಿಸುವಂತ, ಬಂಧುಗಳಾಗ ಹೀಯಾಳಿಸುವಂತ, ಸೈತಾನಿನ ಕಾಡುವಂತ, ಜನರು ನಿನ್ನನ್ನು ಹಿಂಸೆ ಪಡಿಸುವಂತ ಎಲ್ಲ ವಿರೋಧಗಳನ್ನು, ಎಲ್ಲ ಸೈತಾನನ ಕಾರ್ಯಗಳನ್ನು ನನ್ನ ಪರಲೋಕದ ಯೆಹೋವನಾದ ದೇವರು ಅಂದು ಎಲಿಯನ ಪ್ರಾರ್ಥನೆ ಇಳಿದು ಬಂದ ಹಾಗೆ ನಿನ್ನ ಪ್ರಾರ್ಥನೆ ಇಳಿದು ಬಂದು ನಿನಗೆ ಕಾಡುವಂತದನ್ನೆಲ್ಲ ದಹಿಸಿ ಬಿಡುತ್ತಾನೆ. ನಿನಗೆ ಹಿಂಸೆ ಪಡಿಸುವಂತ ಎಲ್ಲ ದಹಿಸಿ ಬಿಡುತ್ತಾನೆ. ನಿನ್ನ ಒಳಗಡೆ ಏನ್ ಬೇಕು? ಎಲಿಯನ ನಂಬಿಕೆ ಬೇಕು, ಎಲಿಯನ ಪ್ರಾರ್ಥನೆ ಬೇಕು. ಸಾಧಾರಣ ಪ್ರಾರ್ಥನೆ ಬೇಡ, ಸಾಧಾರಣವಾದ ಪ್ರಾರ್ಥನೆ ಬೇಡ. ಸಾಕಷ್ಟು LKG ಇರುವಾಗ 1ನಂತೆ 2ನಂತೆ 3 4 5 10 11 15 ಹೋಗುತ್ತಲ್ಲ. ನೀವು 15 ಹೋದರೂ ಕೂಡ ಇನ್ನು LKG ಪ್ರಾರ್ಥನೆ ಮಾಡಬಾರದು, LKG ತರ ಹೋಗಬಾರದು. ನಿಮ್ಮ ವಯಸ್ಸು ಹೆಚ್ಚಾದ ಹಾಗೆ, ನಿಮ್ಮ ಆತ್ಮಿಕತೆ ಹೆಚ್ಚಾದ ಹಾಗೆ, ನೀವು ದೇವರ ಹೆಚ್ಚಾಗಿ ಮುಳುಗುವಾಗ ಯೆಹೋವನು ನಿಮ್ಮ ಪ್ರಾರ್ಥನೆಯಲ್ಲಿ ಕೂಡ, ನಿಮ್ಮ ಕ್ರಿಯೆಗಳಲ್ಲೇ ಕೂಡ ಬೆಂಕಿ ಇಳಿದು ಬರುತ್ತದೆ. ಬೆಂಕಿ ಇಳಿದು ಬಂದು ಕಾಡುವಂತದನ್ನೆಲ್ಲ ನನ್ನ ಯೆಹೋವನು ದಹಿಸಿ ಬಿಡುತ್ತಾನೆ. ಅಂದ್ರೆ ಇಂಥ ಒಬ್ಬ ವ್ಯಕ್ತಿ ಎಲಿಯನು ಆಗಿದ್ದ. ಅಗ್ನಿಯನ್ನು ಬರಮಾಡ್ತಿದ್ದ, ಮಳೆಯನ್ನು ಬರಮಾಡಿದ. ಒಬ್ಬ ವೇದಿಯ ಮಗಳು, ಅವನ ಮಗನು ಸತ್ತಿದನೋ, ಸತ್ತವನಿಗೆ ಜೀವ ಕೊಟ್ಟಂತ ಮೊದಲ ವ್ಯಕ್ತಿ ಎಲಿಯನು. ಇಡೀ ಬೈಬಲ್ನಲ್ಲಿ ಆತನಿಂದ ಸತ್ತವರು ಯಾರು ಬದುಕಿಸಿಲ್ಲ, ಎಲಿಯನ್ನೇ ಮೊದಲು ಬದುಕಿಸಿದ ವ್ಯಕ್ತಿ. ಇಡೀ ಇಲ್ಲ ಯೇಸುಸ್ವಾಮಿಗಿಂತ ಮುಂಚೆ ಎಲಿಯನಿದ್ದನು.
ಎಲಿಯನು ಸತ್ತ ವೇಳೆಯಲ್ಲಿ ಸತ್ತವರಿಗೆ ಜೀವ ಬರಿಸಿದ ವ್ಯಕ್ತಿ ಮೊದಲನೇ ವ್ಯಕ್ತಿ ಎಲಿಯನು. ಅಂದ್ರೆ ಅಷ್ಟೊಂದು ಬಲವುಳ್ಳ ಒಬ್ಬ ಎಲಿಯನಾಗಿದ್ದ. ಮಳೆಯನ್ನು ಬರಮಾಡಿದ, ಮಳೆಯನ್ನು ತರಿಸಿದ. ಅಂದ್ರೆ ಅಷ್ಟು ಧಾವುಳ್ಳ ವ್ಯಕ್ತಿಯನ್ನ ಎಲಿಸನು ತನ್ನ ಶಿಷ್ಯ ಏನ್ ಕೇಳ್ತಿದ್ದಾನೆ, ಗುರುವೇ ಅಂದ್ರೆ ಗುರುನೊಟ್ಟಿಗೆ ಎಲ್ಲ ಮಾಡಿ ಗುರುನೊಟ್ಟಿಗೆ ಎಲ್ಲ ನೋಡಿದ. ನನ್ನ ಗುರು ಹೇಗೆ, ನನ್ನ ವ್ಯಕ್ತಿ ಹೇಗೆ, ನನ್ನ ವ್ಯಕ್ತಿ ಹೇಗೆ ಜೀವಿಸಿದ, ನನ್ನ ಗುರು ಹೇಗೆ ನಡೀತಿದ್ದಾನೋ, ನನ್ನ ಗುರು ಹೇಗೆ ನಡೀತಿದ್ದಾನೋ, ನನ್ನ ಗುರು ಹೇಗೆ ಕಾಲಿಡ್ತಾ ಇದ್ದಾನೋ, ಮನುಷ್ಯರ ಆಲೋಚನೆ ತೆಗೆದುಕೊಳ್ತಿದ್ದಾನ, ದೇವರ ಆಲೋಚನೆ ತೆಗೆದು. ಅಂದ್ರೆ ಎಲಿಯನಿಗೆ ಒಂದು ವಿರೋಧ ಬರಲಿಲ್ಲ, ಎಲಿಯನಿಗೆ ಒಂದು ವಿರೋಧಗಳ ಬರಲಿಲ್ಲ. ಅಣ್ಣಗಳಿಂದ ವಿರೋಧ ಬಂತು, ಖರೆ ದೇವರ ನಿಮಿತ್ತವಾಗಿ ಎಲ್ಲಿ ವಿರೋಧ ಬರಲಿಲ್ಲ. ಅಂದ್ರೆ ಇದನ್ನೆಲ್ಲ ನೋಡಿ ಎಲಿಷನು ಒಂದು ಪ್ಲಾನ್ ಮಾಡ್ತಾನೆ. ನಾನು ಕೂಡ ಎಲಿಯನ ಹಾಗೆ ಜೀವಿಸಬೇಕು, ನಾನು ಕೂಡ ಅದ್ಭುತಗಳು ಮಾಡಬೇಕು, ನಾನು ಕೂಡ ಇಂಥ ಅಗ್ನಿಯನ್ನು ಬರಮಾಡಬೇಕು, ನಾನು ಕೂಡ ಮಳೆಯನ್ನು ತರಿಸಬೇಕು, ನಾನು ಕೂಡ ಸತ್ತವರಿಗೆ ಜೀವ ತರುವಂತೆ ಮಾಡುವೆನು. ಬೇಡುವಾಗ ನಿಮಗೂ ಕೂಡ ದೇವರು ಕೊಡುತ್ತಾನೆ. ಈ ಸಭೆಯಲ್ಲಿ ನೀವು ವಾಕ್ಯವನ್ನು ಕೇಳ್ತಿದ್ದಾರಾ? ಇಂದು ನೀವು ದಿನಮಾನಗಳಲ್ಲಿ ಯೇಸುವಲ್ಲಿ ಇರುವ 2ರಷ್ಟು ಆತ್ಮ ಕೇಳೋದಾದರೆ 2ರಷ್ಟು ಆತ್ಮವನ್ನು ದೇವರು ನಿನ್ನ ಮನೆಯಲ್ಲಿ, ನಿನ್ನ ಸಭೆಗಳಲ್ಲಿ, ನಿನ್ನ ಗ್ರಾಮದಲ್ಲಿ, ನಿನ್ನ ಪಟ್ಟಣದಲ್ಲಿ ನಿನ್ನ ಬೆಳಕಿಗೆ ತರುವುದಕ್ಕಾಗಿ, ನಿನ್ನ ಜೀವಿತವನ್ನು ಉಜ್ಜೀವಿಸ ಮಾಡೋದಕ್ಕಾಗಿ ನಿನ್ನ ಮೇಲೆ ಅಗ್ನಿ ಹಾಕುತ್ತಾನೆ. ಹಲ್ಲೆಲೂಯಾ. ನಾನು ಕೂಡ ಒಬ್ಬ ಸೇವಕರು ನೋಡ್ತೇನೆ, ಅವರ ಸೇವಕರ ಗುಣಗಳು, ಆಲೋಚನೆಗಳು, ದೇವರೊಟ್ಟಿಗೆ ಹೇಗೆ ನಡೆದ, ದೇವರು ಹೇಗೆ ಸಾಗಿಸಿದ. ನಾ ಮೊದಲೇ ಹೋಗಿ ಕೇಳೋದು, ದೇವರೇ ಅವ್ರ ಮೇಲಿನ ಅಭಿಷೇಕದಿಂದ ನನ್ನನ್ನು ತುಂಬು. ನಾನು ಎಲ್ಲಿ ಹೋದ್ರೂ ಕೂಡ ಸಾಧಾರಣವಾಗಿರ್ತೇನೆ. ಒಬ್ಬ ಸೇವಕರು ಗಟ್ಟಿಯಾಗಿ ಕಾರಣ ಅವ್ರಿಗೇನು ಹೇಳಿದ್ರು, ನಾನು ದೇವರೇ ಅವ್ರನ್ನೇ ಎಬ್ಬಿಸಿದೀಯಾ, ನನಗೂ ಅಭಿಷೇಕ ಬೇಕು. ನನ್ನ ಗ್ರಾಮದಲ್ಲಿ, ನನ್ನ ಪಟ್ಟಣದಲ್ಲಿ, ನನ್ನ ದೇಶದಲ್ಲಿ ನಾನು ಏನು ಮಾಡಬೇಕು? ಇದುವರೆಗೆ ಕೂಡ ಸತ್ಯವೇದದಲ್ಲಿ ದೇವರೇ ಎಲಿಯನ ಮೇಲಿದ್ದ ಅಭಿಷೇಕ, ಎಲಿಷನ ಮೇಲಿದ್ದ ಅಭಿಷೇಕ, ಸೇವಕರ ಮೇಲೆ ಅಭಿಷೇಕ ತುಂಬಿಸು, 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 ತುಂಬಿಸು. ಬೇಡುವಾಗ ದೇವರು ನಿನ್ನ ಮುಖಾಂತರವಾಗಿ ಸತ್ತವರನ್ನು ಎಬ್ಬಿಸುತ್ತಾನೆ. ಸತ್ತು ಹೋದ ಗರ್ಭಕೋಶದಲ್ಲಿ ಜೀವ ಬರುವ ಹಾಗೆ ಮಾಡುತ್ತಾನೆ. ಒಣಗಿ ಹೋದ ಜೀವಿತನ ಮಾತನ್ನು ಕೇಳಿ ಅವರು ಎದ್ದೇಳುತ್ತಾರೆ. ಸಾಯುವಂತೆ ವ್ಯಕ್ತಿಗಳಿನ ಮಾತನ್ನು ಕೇಳಿ ಅವರಿಗೆ ಬಲ ಬಂದಾಗುತ್ತದೆ. ನಾನು ಸಾಯ್ಬೇಕು, ನಾನು ಸತ್ತು ಹೋಗಬೇಕು, ನಾನು ಬದುಕಬಾರದು. ಅಲ್ಲಿ ಹೋಗಿ ನೀನು ಮಾತೇನಿದರೆ ನಿನ್ನ ಮಾತಿನ ಮುಖಾಂತರ ಹೋಗಿ ಅವರ ಜೀವ ಎತ್ತುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ಇಲ್ಲಿ ನೋಡ್ರಿ, ಎಲಿಯನಿಗೆ ಎಲಿಷನು ಕೇಳ್ತಾ ಇದ್ದಾನೆ, ಈ ಗುರುವೇ ಇನ್ನು ಒಳಗಡೆ ಏನು ಆತ್ಮ ಇದೆಯಲ್ಲ ಅದ್ರಿಗೆ 1 ಪಟ್ಟು ಬೇಡ, 2 ಪಟ್ಟು ಬೇಕು ನನಗೆ. ನೀವೆಲ್ಲ ಬಯಸ್ತೀರಿ, ನಿಮ್ಮ ತಂದೆ ತಾಯಿಗಳು 1 ಪಟ್ಟು ಬೆಳೆದ್ರೆ ನಾನು 2 ಪಟ್ಟು ಬೆಳೆಯಬೇಕು. ನಿಮ್ಮ ಗುರು 2 ಪಟ್ಟು ಬೆಳೆದ್ರೆ ನಾವು 4 ಪಟ್ಟು ಬೆಳೆಯಬೇಕು. ಒಳ್ಳೆಯದಕ್ಕಾಗಿ ದೇವರನ್ನು ಎಬ್ಬಿಸು, ಒಳ್ಳೆಯದಕ್ಕಾಗಿ ನನ್ನನ್ನು ಮೇಲೆ ತೆಗೆದುಕೊಂಡು ಬಾ. ಇಲ್ಲಿ ಎಲಿಯನನ್ನು ಬೇಡುವಾಗ ಎಲಿಯನಿಗೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಗ ಎಲಿಯನು ಅವನಿಗೆ, ನೀನು ದುರ್ಲಭವಾದುದನ್ನು ಕೇಳಿಕೊಂಡೆ. ಅಂದರೆ ದುರ್ಲಭ ಅಂದ್ರೆ ಕಷ್ಟಕರವಾದದನ್ನು ನನ್ನ ಹತ್ರ ನೀನು ಕೇಳಿಕೊಂಡೆ, ಕಷ್ಟಕರವಾದದನ್ನು ನನ್ನ ಹತ್ರ ಕೇಳಿಕೊಂಡೆ. ಒತ್ತು ನೋಡ್ರಿ, ಇಲ್ಲವಾದರೆ ನೀನು ದುರ್ಲಭವಾದದನ್ನು ಕೇಳಿಕೊಂಡೆ. ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು. ನಾನು ದೇವರೇನ್ ಮಾಡಿದ್ದಾನೆ, ನನ್ನ ಜೀವಂತವಾಗಿ ನಾನು ಹಾಗೆ ಮೇಲುಯ್ಯವನಿದ್ದಾನೆ. ನಾನು ಮೇಲೆ ಹೋಗುವಾಗ ಕೆಳಗಡೆಯಿಂದ ನೀನು ನನ್ನನ್ನೇ ನೋಡುವುದಾದರೆ, ನನ್ನನ್ನೇ ದೃಷ್ಟಿಸುವುದಾದರೆ ನನ್ನ ಒಳಗಡೆ ಇರುವುದು ನಿನಗೆ ಬರುತ್ತೆ. ಹೇಳ್ಬಿಟ್ಟ ಎಲಿಯನು ತನ್ನ ಶಿಷ್ಯನಿಗೆ ಕೇಳುವಾಗ ಹೇಳಿಬಿಟ್ಟ. ನೋಡಿ, ನಾವು ಓದ್ತೇವೆ ನೋಡ್ರಿ, ನೀನು ನನ್ನನ್ನು ನೋಡುವುದಾದರೆ ಅದು ನಿನಗೆ ದೊರಕುವುದು. ನನ್ನ ಒಳಗಡೆ ಏನಿದೆಯಲ್ಲ, ಅಭಿಷೇಕ, ತಲಾಂತು, ನಂಬಿಕೆ, ವರ ಎಲ್ಲ ನಿನಗೆ ದೊರಕುವುದು. ಇಲ್ಲವಾದರೆ ದೊರಕುವುದಿಲ್ಲ. ನೀನನ್ನು ನೋಡದೆ ಹೋದರೆ ದೊರಕುವುದಿಲ್ಲ ಅಂತ ಹೇಳಿದಾಗ ಅಂದನು. ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಾ ತಿರುಗುತ್ತಾ ಪಕ್ಕನೆ ಅಗ್ನಿಮಯವಾದ ರಥೈಶ್ವರ್ಯಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಆ ಬೇಗ ಗುರು ಎಲಿಷ ಮತ್ತು ಎಲಿಯನ ಇಬ್ಬರು ಮಾತನಾಡುವಾಗ ಅಷ್ಟು ಒಳಗಡೆ ಪರಲೋಕದ ರಥ ಐಶ್ವರ್ಯಗಳು ಬಂದು, ಅಶ್ವಮೇಧಗಳು ಬಂದು ಅವರಿಬ್ಬರನ್ನು ಅಗಲಿಸಿಬಿಟ್ಟವು. ಅಂದ್ರೆ ಎಲಿಯನ ಮೇಲೆ ಹೋಗ್ತಾ ಇದ್ದ ಎಲಿಷನ ಹೀಗೇ ನೋಡಿ, ನನ್ನ ಗುರು ಹೇಳಿದ್ದಾನೆ,
ನೋಡ್ತಾ ಇರಬೇಕು. ನೋಡ್ರಿ, ನಿಮಗೆ ದಾಹ ಇದ್ದರೆ, ನಿಮಗೆ ದೇವರ ಮೇಲೆ ದಾಹ ಇದ್ದರೆ ನೀವು ನೋಡುತ್ತೀರಾ. ಇದು ನೋಡುವುದಂದ್ರೆ ಏನು? ಸಮಯಕ್ಕೆ, ಕರೆಕ್ಟ್ ಸಮಯಕ್ಕೆ ಪ್ರಾರ್ಥನೆ ಆಲಯಕ್ಕೆ ಬರೋದು, ಮನೆಯನ್ನು ಶುದ್ಧವಾಗಿ ನಡೆಸಿಕೊಳ್ಳುವುದು, ದೇವರೊಟ್ಟಿಗೆ ನಿನ್ನ ಸಂಬಂಧ ಗಟ್ಟಿಯಾಗಿಟ್ಟುಕೊಳ್ಳುವುದು, ಪಾಪವನ್ನು ಆ ಕಡೆಗೆ ನೋಡದ ಸರಿಯಾಗಿ ಮಾರ್ಗದಲ್ಲಿ ಹೋಗುವುದೇ ಈ ದಿನಮಾನದಲ್ಲಿ ದೇವರು ನೋಡುವುದಂತ ಅರ್ಥ. ದೇವರ ನಿಯಮವನ್ನು ಸರಿಯಾಗಿ ಪಾಲಿಸುವುದು, ದೇವರ ಕಟ್ಟಳೆಗಳನ್ನು ಸರಿಯಾಗಿ ಪಾಲಿಸುವುದು, ದೇವರ ಹಸ್ತವನ್ನು ಸರಿಯಾಗಿ ನಾವು ಮಾಡುವುದಾದರೆ ಯೇಸು ಆತನು ಕೂಡ ಅಭಿಷೇಕವನ್ನು ತುಂಬಿಸುತ್ತಾನೆ. ಇಲ್ಲಿ ನೋಡ್ರಿ, ವಿಂಗಡಿಸಿದವು ಎಲಿಯನು ಸುರುಳಿಗಾಳಿಯಾಗಿ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲಿಸನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲಿಯನು ತನಗೆ ಕಾಣಿಸದೇ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿಕೊಂಡ. ಎಲಿಯನಿಗೆ ಆತನು ಹೇಳಿದ, ನಾನು ಮೇಲೆ ಹೋಗ್ತೇನೆ, ನೀನ್ ನನ್ನನ್ನೇ ನೋಡುವುದಾದರೆ ನನ್ನ ಒಳಗಡೆ ಒಂದು ಕಂಬಳ ಐತಿ, ಅದು ನಿನ್ನ ಮೇಲೆ ಬೀಳ್ತೈತಿ, ನಿನ್ನ ಮೇಲೆ ಬೀಳ್ತತಿ. ಅವಾಗ ನನ್ನ ಇರುವುದು 2 ಪಾಲಿನ ಸಿಗ್ತದೆ. ನಾನು ಏನ್ ಮಾಡಿದನಲ್ಲ, ಅದು 2 ಪಾದ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ನಿನ್ನ ಗ್ರಾಮದಲ್ಲಿ ಮಾಡ್ತಿ, ನಿನ್ನ ಸಭೆಯಲ್ಲಿ ಮಾಡ್ತಿ, ನಿನ್ನ ಮನೆಯಲ್ಲಿ ಕೂಡ ಮಾಡ್ತಿ ಹೇಳಿ ಏನು ಹೋದಾಗ ಎಲಿಷನು ನೋಡಿಲಿ ಎಷ್ಟು ಬಾರಿ ಒಂದು ವಾಕ್ಯ ಇದೆ, ಹರಿದು 2 ತುಂಡು ಮಾಡಿ ಅಂತರ ಅವನ ಮೇಲಿಂದ, ಅಂದ್ರೆ ಆತನ ಮೇಲಿನ ಬಟ್ಟೆಯೆಲ್ಲ ಎಲಿಸನ ಹರಿದುಕೊಂಡು ಬಿಟ್ಟು ಎದುರು ನೋಡ್ತಾ ಇರುವಾಗ ಎಲಿಯನು ಕಂಬಳಿ ತೆಗೆದುಕೊಂಡು ಯೋರ್ದನ ನದಿ ತೀರಕ್ಕೆ ಬಂದು ಎಲಿಯನ ದೇವರಾದ ಯೆಹೋವನಲ್ಲಿ, ಅಂದ್ರೆ ಅಷ್ಟು ಹೋಗುವಾಗ ಎಲಿಯನ ಮೇಲಿದ್ದ ಕಂಬಳಿ ಎಲಿಷನ ಮೇಲೆ ಹೋಗಬಿತ್ತು. ಅಂದರೆ ತನ್ನ ಗುರುವಿಗೆ ಏನು ಅಭಿಷೇಕ ಇತ್ತೋ, ತನ್ನ ಗುರುವಿಗೆ ಏನು ಶಕ್ತಿ ಇತ್ತೋ, ತನ್ನ ಗುರುವಿಗೆ ಏನು ತಲಾಂತ ಇತ್ತೋ ಅದನ್ನೇ ಶಕ್ತಿ ಎಲಿಷನು ಹೊಂದಿಕೊಂಡ, ಎಲಿಷನು ಅಭಿಷೇಕ ಹೊಂದಿಕೊಂಡ. ಅಂದ್ರೆ ಇವು ನೋಡ್ರಿ, ಎಲಿಷ ಒಬ್ಬ ಒಳ್ಳೆದನ್ನು ಆರಿಸಿಕೊಂಡ. ಅವನು ಲೋಕದ ವಿಷಯವಾಗಿ ಬೇಡಲಿಲ್ಲ, ಲೋಕದಲ್ಲಿ ಯಾವುದನ್ನು ಬೇಡಲಿಲ್ಲ. ಅಭಿಷೇಕ ಹೊಂದಿಕೊಂಡ ಮೇಲೆ ಎಲಿಷನು 7 ಅದ್ಭುತಗಳನ್ನು ಮಾಡಿದ. ಇದು ಎಲಿಷನು 7 ಅದ್ಭುತ ಮಾಡಿದ್ರೆ ಮುಂದೆ ಓದ್ರಿ, ಅದನ್ನ ಮುಂದೆ ಅದೇ 2ನೇ ಅಧ್ಯಾಯ 14 ಓದ್ರಿ, 13-14. ಅನಂತರ ಅವನು ಮೇಲಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದನ ನದಿಯ ತೀರಕ್ಕೆ ಬಂದು ಯೆಹೋವನ ದೇವರಾದ ಯೆಹೋವನಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗ ಆಯ್ತು. ಸಾಕ್ರಿ, ನೋಡ್ರಿ ಎಷ್ಟು ಅದ್ಭುತ ನೋಡ್ರಿ. ಎಲಿಯನ್ನು ಕೂಡ ಇದೇ ಅದ್ಭುತಗಳು ಮಾಡಿದ. ಈ ಅಭಿಷೇಕ ಎಲಿಷನು ಹೊಂದಿಕೊಂಡ. ಎಲಿಷನು ಹೊಂದಿಕೊಂಡು ಹೋಗುವಾಗ ಎಲಿಷನು ಒಬ್ಬ ಪ್ರವಾದಿಯಾಗಿದ್ದ, ಸೇವೆ ಮಾಡಬೇಕಾಗಿತ್ತು, ದೊಡ್ಡ ದೊಡ್ಡ ಕಾರ್ಯ ಮಾಡಬೇಕಾಗಿತ್ತು. ಆದ್ರೆ ಆತನ ಮೇಲೆ ಎಲಿಯನ ಆತ್ಮನ ಶಕ್ತಿ ಬಂದಿತ್ತು. ಆತನ ಮುಂದೆ ಯೋರ್ದನ ಹೊಳೆ ಅಡ್ಡ ಬರುವಾಗ ಅದೇ ಕಂಬಳಿಯನ್ನು ತೆಗೆದುಕೊಂಡು ಯೆಹೋವನ ಎಲಿಯನ ದೇವರೇ, ನನ್ನ ದೇವರು ಹೇಗುವಾಗ ಆ ಹೊಳೆ ನೀರಿಗೆ ಹೊಡೆಯುವಾಗ ಯೋರ್ದನ ಹೊಳೆ 2 ಭಾಗವಾಯಿತು. ಯೋರ್ದನ ಹೊಳೆ 2 ಭಾಗವಾಯಿತು. ನಾನು ಧೈರ್ಯವಾಗಿ ನಿಮಗೆ ಹೇಳುತ್ತೇನೆ, ಇಂದು ನೀವು ಕೂಡ ಅಭಿಷೇಕ ನಿಮ್ಮ ಮೇಲೆ ಬರುವುದಾದರೆ, ಈ ಆತ್ಮ ಯೇಸು ಒಳಗಿರುವ ಅಭಿಷೇಕ ನಿನ್ನ ಮೇಲೆ ಬರುವುದಾದರೆ, ನಿನ್ನ ಕುಟುಂಬದ ಮೇಲೆ ಬರುವುದಾದರೆ, ನಿನ್ನ ಒಳಗಡೆ ಬರುವುದಾದರೆ, ನಿನ್ನ ಕುಟುಂಬಕ್ಕೆ ಬರುವಂತ ಪ್ರತಿಯೊಂದು ಯೋರ್ದನ ಹೊಳೆಗಳನ್ನು ನೀನೇ 2 ಭಾಗ ಮಾಡುತ್ತೆ. ಅದು ಹೇಗೆ ಸಾಧ್ಯ? ಅದು ಅವರ ಬುದ್ಧಿಯಿಂದ ಆಗುವುದಿಲ್ಲ, ಅವರ ಆಸಕ್ತಿಯಿಂದ ಆಗುವುದಿಲ್ಲ. ದೇವರು ಕೊಡುವಂತ ಆತ್ಮನ ಶಕ್ತಿಯಿಂದ ಎಲಿಯನು ಆತನಿಗೆ ಕೊಟ್ಟಿದ್ದ, ಎಲಿಯನಿಗೆ ಅಭಿಷೇಕ ಕೊಟ್ಟಿದ್ದ, ಎಲಿಯನಿಗೆ ಅದೇ ಬಲ ಕೊಟ್ಟಿದ್ದ. ಅಂದ್ರೆ ಎಲಿಷ ನೋಡ್ರಿ, ಆ ಬಲ ಹೊಂದಿಕೊಂಡು, ಆ ಶಕ್ತಿ ಹೊಂದಿಕೊಂಡು, ಆ ಕಾರ್ಯ ಹೊಂದಿಕೊಂಡು ಯೋರ್ದನ ಸಮಸ್ಯೆ, ಯೋರ್ದವೇ ನೀನು ಹೋಗು, ಯೋರ್ದವೇ 2 ಭಾಗ ಅಂತ ಹೇಳುವಾಗ 2 ಭಾಗ ಆಯ್ತು, ದಾರಿ ಆಯ್ತು.
ಇಂದು ನೀನು ಆ ಅಭಿಷೇಕ ಬಿಡುವುದಾದರೆ, ನಿನ್ನ ಮನೆಗೆ ನೀನು ಅಭಿಷೇಕ ಬಿಡುವುದಾದರೆ, ನಿನ್ನ ಕುಟುಂಬಕ್ಕೆ ನೀನು ಬೇಡುವುದಾದರೆ, ನಿನ್ನ ಮನೆಗೆ ಯಾವ ವಿರುದ್ಧವಾಗಿದ್ದಾರೆ ನೋಡು, ನಿನ್ನ ಕುಟುಂಬಕ್ಕೆ ಯಾರು ತಡೆ ಆಗಿದ್ದಾರೆ ನೋಡು, ನಿನ್ನ ಮನೆಗೆ ಯಾವ ಶತ್ರು ತಡೆ ಆಗಿದ್ದಾರೆ ನೋಡು, ಯಾವ ಶತ್ರು ಕಾಡುತ್ತಿದ್ದಾನೋ, ಯಾವ ಒಂದು ಕಷ್ಟ ನಿನ್ನ ಕಾಡುತ್ತಾ ಇದೆಯೋ, ಯಾವ ಶೋಧನೆ ಕಾಡುತ್ತಾ ಇದೆಯೋ, ಯಾವ ಮನುಷ್ಯನಿಗೆ ಪದೇ ಪದೇ ಪೀಡಿಸ್ತಾ ಇದ್ದಾನೋ, ಯಾವ ವ್ಯಕ್ತಿ ನಿನ್ನ ಪದೇ ಪದೇ ಕಾಡುತ್ತಿದ್ದಾನೋ, ಅದು ನಿನ್ನ ಬಲದಿಂದ ನೀನು ಹೋಗಬೇಡ, ನಿನ್ನ ಆಲೋಚನೆ ಮೇರೆಗೆ ಹೋಗಬೇಡ, ನಿನ್ನ ವಿರುದ್ಧ ಬುದ್ಧಿಯಿಂದ ಹೋಗಬೇಡ. ನಿನಗಾಗಿ ಒಬ್ಬ ದೇವರಿದ್ದಾನೆ, ಆ ದೇವರ ಬಳಿಗೆ ಹೋಗಿ ಕೇಳು. ಪರಲೋಕದ ದೇವರೇ, ನಿನ್ನ ಇರುವ ಶಕ್ತಿ ನನಗೆ ತುಂಬು, ನಿನ್ನ ಬಲದಿಂದ ನನ್ನನ್ನು ತುಂಬು, ನಿನ್ನ ಮಹಿಮೆಯಾದ ಕಾರ್ಯ ತುಂಬು. ನನಗೆ ವಿರುದ್ಧವಾಗಿರುವುಗಳನ್ನು ನಾನು ಮುರಿಯಬೇಕು, ನನ್ನ ಶತ್ರುಗಳನ್ನು ನಾನು ಕಡಿಯಲ್ಪಡಬೇಕು, ನನ್ನ ಶತ್ರುಗಳನ್ನು ನಾನು ಸೋಲಿಸಬೇಕು, ನನ್ನ ಶತ್ರುಗಳ ಬಲವನ್ನು ನಾನು ಮುರಿಯಬೇಕು. ನೀವು ಹೋಗಿ ಬೇಡುವಾಗ ಅಭಿಷೇಕ ನಿನ್ನ ಮೇಲೆ ಬರುತ್ತದೆ, ಶಕ್ತಿ ನಿನ್ನ ಮೇಲೆ ಬರುತ್ತದೆ, ಆ ಪರಾಕ್ರಮಣ ಶಕ್ತಿ ನಿನ್ನ ಒಳಗಡೆ ಬರುತ್ತದೆ. ಒಂದು ಸಾರಿ ಹೋದ್ರೆ ಯೋಹಾನನು ಬರೆದ ಸುವಾರ್ತೆ, ಹಾಗೆ ಎಲ್ಲರೂ ಪ್ರಸನ್ನತೆ ತುಂಬಿಕೊಳ್ಳಲು ಯೋಹಾನ ಬರೆದ ಸುವಾರ್ತೆ ಅಲ್ಲಿ 14ನೇ ಅಧ್ಯಾಯ 15 ನಾವು 12ನೇ ವಾಕ್ಯ ಓದಿರಿ. ಯೇಸು ಸ್ವಾಮಿ ಏನ್ ಹೇಳ್ತಾನೆ ನೋಡ್ರಿ. ಅಲ್ಲಿ ಏನ್ ಹೇಳಿದ, ಎಲಿಯನು ಹೇಳಿದ, ನೀ ನನ್ನನ್ನೇ ನೋಡುವುದಾದರೆ ನಾನು ನಿನಗೆ ಕೊಡುತ್ತೇನೆ. ಇಲ್ಲಿ ನನ್ನ ಯೇಸು ನಿಮಗೆ ಏನ್ ಹೇಳುತ್ತಾನೆ ನೋಡ್ರಿ, ನನ್ನ ಯೇಸು ನಿಮಗೆ ಏನು ಪ್ರಕಟಿಸಿ ಬಿಡುತ್ತಾನೆ ನೋಡ್ರಿ. ಓದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಗ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು. ಸಾಕು ಅಲ್ಲೇ ನೋಡಿ, ನನ್ನ ಹೆಸರು ಹೇಳುತ್ತಿದ್ದಾನೆ. ಅಲ್ಲಿ ಎಲಿಯನು ತನ್ನ ಶಿಷ್ಯರಿಗೆ ಹೇಳಿದ, ನೀ ಕಷ್ಟಕರವಾದದ್ದು ಬೇಡ್ತಾ ಇದ್ದೆ, ಅದು ನೀನು ನನ್ನನ್ನೇ ನೋಡುವುದಾದರೆ, ನನ್ನನ್ನೇ ದೃಷ್ಟಿಸುವುದಾದರೆ ಅದು ನಿನಗೆ ಕೊಡುತ್ತದೆ, ನೀನು ನೋಡದೆ ಹೋದರೆ ಕೊಡುವುದಿಲ್ಲ ಅಂತ ಎಲಿಯನು ಹೇಳ್ತಿದ್ದಾನೆ. ಇಲ್ಲಿ ನನ್ನ ಹೆಸರು ಹೇಳ್ತಿದ್ದಾನೆ, ನನ್ನ ಉಂಟು ಮಾಡಿದ ದೇವರು, ಪಾಪದಿಂದ ಬಿಡಿಸಿದ ದೇವರು, ಕೆಟ್ಟತನದಿಂದ ಬಿಡಿಸಿದ ದೇವರು, ಸಭೆಗೆ ಎಲ್ಲರಿಗೂ ಹೇಳುತ್ತಾ ಇದ್ದೇನೆ, ನಾನು ನಿಜ ನಿಜವಾಗಿ ನಿಮಗೆ ಹೇಳುತ್ತೇನೆ, ನನ್ನನ್ನು ನಂಬುವನು ನಾನು ನಡೆಸುವಂತ ಮಹತ್ ಕಾರ್ಯಗಳನ್ನು, ನನಗಿಂತ ಮಹತ್ತಾದ ಕಾರ್ಯಗಳನ್ನು ನೀವು ಮಾಡುವಿರಿ, ನಂಬುವನಿಗೆ ಇದು ಸಿಗುತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಬಲವಾಗಿ ನಂಬ್ರಿ. ಯೇಸು ಸ್ವಾಮಿ ಬಲವಾಗಿ ನಿಮ್ಮ ಕುಟುಂಬದಲ್ಲಿ ವಾಸವಾಗಿರುವಾಗ ರೋಗಗಳಿಗೆ ನಿಮ್ಮಲ್ಲಿ ಅವಕಾಶ ಇರುವುದಿಲ್ಲ, ಶತ್ರುಗಳಿಗೆ ನಿಮಗೆ ಅವಕಾಶ ಇರುವುದಿಲ್ಲ, ಮಾಟಮಾತ್ರಗಳಿಗೆ ಅಧಿಕ ಅವಕಾಶ ಇರುವುದಿಲ್ಲ, ದುರಾತ್ಮನ ಕ್ರಿಯೆಗಳಿಗೆ ಅವಕಾಶ ಇರುವುದಿಲ್ಲ. ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡಿ, ನನ್ನನ್ನು ನಂಬುವನು ನನಗಿಂತ ಮಹತ್ತಾದ ಕಾರ್ಯಗಳನ್ನು ಮಾಡುವೆನು ದೇವರೇ. ನನ್ನ ಮನೆಗೆ ಇವರು ಬರುವ ಶತ್ರುಗಳ ಬಲವನ್ನು ನಾನು ಮುರಿದು ಹಾಕಬೇಕು ದೇವರೇ. ನನ್ನ ಕುಟುಂಬಕ್ಕೆ, ನನ್ನ ಜೀವಿತಕ್ಕೆ ತಡೆಯಾಗಿರುವ ವ್ಯಕ್ತಿಗಳನ್ನು ನಾನು ಸೋಲಿಸಬೇಕು ದೇವರೇ. ಈ ಲೋಕದಲ್ಲಿ ನಾನು ಮಹಿಮೆಯಾಗಿ ಜೀವಿಸಬೇಕು ದೇವರೇ. ಯಾವ ಪಾಪ ಕೂಡ ನನ್ನನ್ನು ಆಳಬಾರದು, ಯಾವ ವ್ಯಕ್ತಿ ಕೂಡ ನನ್ನನ್ನು ಆಳಬಾರದು, ಯಾವ ಶತ್ರು ಕೂಡ ನನ್ನ ಆಳಬಾರದು. ನಾನು ನಿನ್ನಗಿಂತ ನಿನ್ನ ಹಾಗೆ ಜೀವಿಸಬೇಕು ದೇವರೇ, ನಿನ್ನ ಹಾಗೆ ನಡೆಯಬೇಕು ದೇವರೇ, ನಿನ್ನಂತೆ ನಾನು ಜೀವಿಸಬೇಕು ಹೇಳುವಾಗ ಯೇಸು ಅಭಿಷೇಕ ಕೊಡ್ತಾರೆ. ಹಲ್ಲೆಲೂಯಾ. ಯೇಸು ಅಭಿಷೇಕ ಕೊಡ್ತಾರೆ. ಅಭಿಷೇಕ ಕೊಡ್ತಾರೆ. ಅಭಿಷೇಕಗಳು ಬಂದರೆ ನಿಮ್ಮ ನಗಗಳು ಮುರಿಯಲ್ಪಡುತ್ತೇವೆ. ಅಭಿಷೇಕ ಬಂದರೆ ನೀವು ಪಾಪದಿಂದ ದೂರವಾಗುತ್ತೀರಾ. ಅಭಿಷೇಕ ಬಂದರೆ ನಿಮ್ಮ ಮನೆಯಲ್ಲಿ ಅದ್ಭುತಗಳು ನಡೆಯುತ್ತೇವೆ. ಅಭಿಷೇಕ ಬಂದರೆ ಶತ್ರು ನಿಮ್ಮಿಂದ ಬಿಟ್ಟು ದೂರ ಹೋಗುತ್ತಾನೆ. ಅಭಿಷೇಕ ಬಂದರೆ ಸೋಲುಗಳು ಬದಲಾವಣೆಯಾಗಿ ವಿಜಯಗಳು ಬರುತ್ತವೆ. ಅಭಿಷೇಕ ಬಂದರೆ ಮಹಿಮೆಯಾಗಿ ಜೀವಿಸ್ತೆ. ಅಭಿಷೇಕ ಬಂದರೆ ಧಾರಾಳವಾಗಿ ಬದುಕುತ್ತೆ. ಯಾರಿಗೆ ಅಭಿಷೇಕವಿಲ್ಲೋ, ಯಾರಿಗೆ ಬಲ ಇಲ್ಲೋ, ಯಾರಿಗೆ ಶಕ್ತಿ ಇಲ್ಲೋ, ಹಿಂದೆ ನೀವು ಕೇಳಬಹುದು. ಹೀಗೆ ಸಮಯದಲ್ಲಿ ಕೇಳಿದರೆ ಈಗಲೇ ಕೊಡುವ ದೇವರು ಯೇಸು, ಈಗಲೇ ಕೊಡುವ ದೇವರು, ಈಗಲೇ ನಿಮ್ಮನ್ನು ತುಂಬಿಸುವ ದೇವರು, ಈಗಲೇ ನಿಮ್ಮನ್ನು ಬಲಪಡಿಸುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಹೇಳ್ತಿದ್ದಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಾನು ನನ್ನನ್ನು ನಂಬುವವನಿಗೆ ನನಗಿಂತ ಮಹತ್ತಾದ ಕಾರ್ಯಗಳು ಮಾಡುತ್ತೀರ. ನೀವು ಮಹತ್ತಾದ ಕಾರ್ಯ ಮಾಡಬೇಕಾ? ರೋಗಗಳು ನೀವು ನಿಮ್ಮ ಪಾಪದಿಂದ ಬಿಡುಗಡೆ ಆಗಬೇಕಾ? ಅದ್ಭುತಗಳು ಹೊಂದಬೇಕಾ? ಬಿಡುಗಡೆಗಳು ಹೊಂದಬೇಕಾ? ನಿಮ್ಮ ಲೋಕದಲ್ಲಿ ಮಹಿಮೆಯಾಗಿ ಜೀವಿಸಬೇಕಾ? ಯೇಸು ಸ್ವಾಮಿಯನ್ನು ನಂಬಿರಿ, ಬೇರೆ ನಂಬೇಡ್ರಿ. ಏನೋ ಒಂದು ದಿವಸ ಸಭೆಗೆ ಬನ್ನಿ, ಏನೋ ಒಂದು ಸ್ವಲ್ಪ ಕಾಣಿಕೆ ಕೊಟ್ನಿ, ಉಪವಾಸ ಇಡತ್ನಿ, ಪ್ರಾರ್ಥನೆ ಮಾಡಿದ, ಇದಲ್ಲ. ನನ್ನ ಯೇಸು ನನ್ನ ಬದುಕಿಸಿದ್ದಾನೆ, ಯೇಸುವಿನಿಂದ ನಾನು ಬದುಕುತ್ತಾ ಇದ್ದೇನೆ. ನನ್ನ ಯೇಸು ನನ್ನ ಮುಖಾಂತರವಾಗಿ ನನ್ನ ಗ್ರಾಮದಲ್ಲಿ ಒಂದು ಉದ್ದೇಶ ಇಟ್ಟಿದ್ದಾನೆ.
ನನ್ನ ಯೇಸು ನನ್ನ ದೇಶದಲ್ಲಿ ಒಂದು ಉದ್ದೇಶ ಇಟ್ಟಿದ್ದಾನೆ. ನನ್ನ ಯೇಸು ನನ್ನ ಮನೆಯಲ್ಲಿ ಒಂದು ಉದ್ದೇಶ ಇಟ್ಟಿದ್ದಾನೆ. ಅದನ್ನು ನನ್ನ ಮುಖಾಂತರ ಮಾಡುವುದಕ್ಕಾಗಿ ನನ್ನ ಮನೆಗೆ ಅವನು ಬಂದಿದ್ದಾನೆ. ನನ್ನ ಬಳಿಗೆ ಆತನು ಬಂದಿದ್ದಾನೆ. ಯೇಸುನ ಬದುಕಿಸಿದ ಹೋದರೆ ನಾನು ಜೀವಿಸುತ್ತಿರಲಿಲ್ಲ. ಯೇಸುನ ಮನೆಗೆ ಬರದೆ ಹೋದರೆ ಈ ದಿನದಲ್ಲಿ ನಾನು ಜೀವನ ಮಾಡುತ್ತಿರಲಿಲ್ಲ. ಯೇಸುವಿಂದೇ ನನಗೆ ಸ್ತೋತ್ರ ದೇವರಂತ ಮಹಿಮೆಯಾಗಿ ನಂಬರೆ. ಒಬ್ಬ ಸುಂಕದವನು, ಒಬ್ಬ ಪರಿಸಾಯದವನು, ಇಬ್ಬ ವ್ಯಕ್ತಿಗಳಿದ್ದರು. ಹಲ್ಲೆಲೂಯಾ. ಅಲ್ಲಿ ಪರಿಸಾಯನು ಪ್ರಾರ್ಥನೆ ಮಾಡಿದ, ಸುಂಕದವನು ಕೂಡ ಪ್ರಾರ್ಥನೆ ಮಾಡಿದ. ಪರಿಸಾಯನು ಹೇಗೆ ಪ್ರಾರ್ಥನೆ ಮಾಡಿದ ನೋಡ್ರಿ, ದೇವರಿಗೆ ವಾರದಲ್ಲಿ 2 ಆವರ್ತಿ ಉಪವಾಸ ಇಡ್ತೇನೆ, 10ರಲ್ಲಿ 1 ಭಾಗವನ್ನು ಕೊಡುತ್ತೇನೆ. ಅವನಿಗಿಂತ ನಾನು ಶ್ರೇಷ್ಠ, ಇವನಿಗಿಂತ ನಾನು ಶ್ರೇಷ್ಠ, ಅವಳ ಹಾಗೆ ಅವಳಿಗಿಂತ ನಾನು ಶ್ರೇಷ್ಠ. ನಾನು ಮಹಿಮೆಯ ಉಪವಾಸ ಇಡ್ತೇನೆ, ಎಲ್ಲ ಮಾಡ್ತೀನಿ. ಆದುದರಿಂದ ದೇವನಿಗೆ ಸ್ತೋತ್ರ ಮಾಡುತ್ತೇನೆ. ಈ ಲೋಕದಲ್ಲಿ ಜನ ಇದ್ದಾರೆ, ದೇವರೇ ನಾನು ಆರಾಧನೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಸ್ತುತಿ ಮಾಡ್ತೀನಿ, ಕಾಣಿಕೆಗಳ ಕೊಡ್ತೀನಿ, ದೇಶಗೋಸ್ಕರ ಪ್ರಾರ್ಥಿಸ್ತೀನಿ, ಅದಕ್ಕಾಗಿ ನನಗೆ ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ಅಲ್ಲೊಬ್ಬ ಸುಂಕದವನು ಒಬ್ಬಿದ್ದಾನೆ. ಅವನು ಈ ಕಾರ್ಯಗಳೆಲ್ಲ ಮಾಡಿರ್ಬೋದು, ಸ್ವಲ್ಪವಾಗಿ ಮಾಡಿರ್ಬೋದು. ಆತ ಒಂದೇ ಮಾತು ಹೇಳ್ತಾನೆ, ಪರಲೋಕದ ಕಡೆಗೆ ನೋಡಲು ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನನ್ನ ಕರುಣಿಸು. ಈ ಪ್ರಾರ್ಥನೆ, 2 ಪ್ರಾರ್ಥನೆಗಳಲ್ಲಿ ಸುಂಕದವನ ಪ್ರಾರ್ಥನೆ ಶ್ರೇಷ್ಠವಾಯಿತು. ಸುಂಕದವನ ಪ್ರಾರ್ಥನೆ ಅಂದ್ರೆ ಏನ್ ಮಾಡಿದ, ಇಲ್ಲಿ ಪರಿಸ್ಥಾನ ಏನ್ ಮಾಡಿದ, ತಾನು ಮಾಡಿದ ಕಾರ್ಯಗಳಲ್ಲಿ ಹೆಚ್ಚಾಗಿ ಕೊಚ್ಚಿಕೊಳ್ಳುತ್ತಿದ್ದ. ಅದನ್ನ ಏನ್ ಕೆಲಸ ಮಾಡ್ತಿದ್ದಲ್ಲ ಆ ಕಾರ್ಯದಲ್ಲಿ ಕೊಚ್ಚಿಕೊಳ್ಳುತ್ತಿದ್ದ. ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಅದಕ್ಕಾಗಿ ನನಗೆ ಸ್ತೋತ್ರ, ಅದಕ್ಕಾಗಿ ನನಗೆ ವಂದನೆಗಳು ಅಂತ ಹೇಳಿ ಹೇಳಿ ಸ್ತೋತ್ರ ಮಾಡುತ್ತಿದ್ದ. ಆದ್ರೆ ಇಲ್ಲಿ ಒಬ್ಬ ದೇವರಿದ್ದಾನೆ, ಪರಲೋಕ ನೋಡು ಮನಸ್ಸಿಲ್ಲದೆ, ದೇವರೇ ನನ್ನ ಪಾಪಿಯಪ್ಪ, ರಕ್ಷಕನೇ ನನ್ನ ಪಾಪಿಯಪ್ಪ ಹೇಳುವಾಗ ಈತನ ಪ್ರಾರ್ಥನೆ ಶ್ರೇಷ್ಠವಾಯಿತು. ಹೇಳುವಾಗ ಈತನ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಏರಿತ್ತು. ಅಂದ್ರೆ ನೀವು ನಂಬ್ರಿ, ಹೀಗೆ ನಿಮ್ಮ ಯೇಸುವನ್ನು ನಂಬಿರಿ. ಸಭೆಯಲ್ಲಿ ಆರಾಧನೆ ಮಾಡ್ತೀರಾ, ಅನ್ಯ ಭಾಷೆಗಳು ಆಡ್ತೀರಾ, ಮನೆಗೆ ಹೋಗಿ ನೀವು ಬಾಯಿಗಳು ಹೊಲಸಾಗಿ ಬಿಡ್ತೀರಾ. ಮನೆ ಹೋಗಿ ಚೆನ್ನಾಗಿ ಅನ್ಯ ಭಾಷೆಗಳ ದೇವರು ಎಷ್ಟು ಭಕ್ತಿ ಹೇಳ್ತೀರಾ. ಮನೆಯಲ್ಲಿ ಕೇವಲವಾಗಿರ್ತೀರಾ, ನಿಮ್ಮ ಗ್ರಾಮದಲ್ಲಿ ಕೇವಲವಾಗಿರ್ತೀರಾ, ನಿಮ್ಮ ಗಂಡನ ಮುಂದೆ ನೀವು ಕೇವಲವಾಗಿರ್ತೀರಾ, ನಿಮ್ಮ ಹೆಂಡತಿ ಮುಂದೆ ನೀವು ಕೇವಲವಾಗಿರ್ತೀರಾ, ನಿಮ್ಮ ಅತ್ತೆ ಸೊಸೆ ಮುಂದೆ ನೀವು ಕೇವಲವಾಗಿರ್ತೀರಾ, ನಿಮ್ಮ ಗ್ರಾಮದವರ ಮುಂದೆ ನೀವು ಕೇವಲ. ಯಾಕೆ? ನಿಮ್ಮ ಬಾಯಿ ಕೆಟ್ಟದಾಗಿ ಬಿಡುವುದರಿಂದ, ಹೃದಯ ಕೆಟ್ಟದಾಗಿ ಬಿಡುವುದರಿಂದ, ಕೈಯಲ್ಲಿ ಕೆಟ್ಟ ಕೆಲಸ ಮಾಡುವುದರಿಂದ, ಕಣ್ಣಲ್ಲಿ ಕೆಟ್ಟದ್ದು ನೋಡುವಾಗ ನೀವು ಕೇವಲವಾಗ್ತೀರಾ. ಇಲ್ಲಿ ಹಾಗಿಲ್ಲ. ಯೇಸು ನಂಬ್ರಿ, ಬಲವಾಗಿ ನಂಬ್ರಿ. ಯೇಸು ಹೇಗೆ ಹೇಳಿದೋ ಹಾಗೆ ನಡೀರಿ. ಯೇಸು ಹೇಗೆ ಹೇಳಿದನೋ ಆ ರೀತಿ ನಡೆಯುವಾಗ ಯೇಸು ನಿಮ್ಮ ಮನೆಯಲ್ಲಿ ಬರುತ್ತಾನೆ, ನಿನ್ನ ಕುಟುಂಬದಲ್ಲಿ ಬರುತ್ತಾನೆ, ನಿನ್ನ ಜೀವಿತದಲ್ಲಿ ಬರುತ್ತಾನೆ. ಯಾಕೆಂದ್ರೆ ನೀವು ಎಲಿಸೆಯ ಅನ್ನೋ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತ, ಆತನು ಬೇಡ್ತಾ ಇದ್ದೇನೆ, ಸೇವಕರೇ, ನನ್ನ ಸೇವಕರು ನನಗೆ ಕೇಳ್ತಾ ಇದ್ದಾನೆ, ಏನ್ ಬೇಕೆಂದು ಕೇಳುವಾಗ ನನಗೆ ದೇವರೇ ಯೇಸು ಎಲಿಯನೇ, ನೀವು ಒಳಗಡೆ ಇರುವ ಆತ್ಮದ ಪಾಲು, ಈ 2 ಪಾಲು ನನಗೆ ಬೇಕು, 2 ಶಕ್ತಿ ನನಗೆ ಬೇಕು. ಅದು ಬಂದರೆ ನನಗೆ ಜೀವಿಸಲಿಕ್ಕೆ ಸಾಧ್ಯ. ಆ ವಿಷಯಕ್ಕೆ ಇದ್ದರೆ ನನಗೆ ಕಷ್ಟ ಸಾಗಿಸೋಕೆ ಸಾಧ್ಯ, ಇಲ್ಲಾದ್ರೆ ಆಗುವುದು. ನೋಡ್ರಿ, ನಿಮಗೊಬ್ಬ ತಂದೆ ಇರುತ್ತಾನೆ, ತಂದೆ ಬಳಿ ಹಣ ಇರುತ್ತೆ, ಆಸ್ತಿ ಇರುತ್ತೆ, ವಸ್ತ್ರ ಎಲ್ಲ ಇರುತ್ತೆ. ನೀವು ಹೋಗಿ ಏನೋ ಒಂದು ಕೆಟ್ಟ ಕೆಲಸ ಮಾಡುವಾಗ ಪೊಲೀಸ್ ಸ್ಟೇಷನ್ ಹೋಗಿ ಹಾಕಿ ಬಿಡುತ್ತಾರೆ. ಅಲ್ಲಿ ಹೋಗಿ ನಿನ್ನ ತಂದೆ ಬಂದು ಬಿಡಿಸ್ಕೊಂಡು ಬರ್ತಾನೆ. ಇನ್ನೊಂದು ಸಾರಿ ಏನೋ ಒಂದು ಮಾಡ್ತಿ, ಆಗುತ್ತೆ, ನಿನ್ನ ತಂದೆ ಬಂದು ಹಣ ತುಂಬಿ ನಿನ್ನ ಕರೆದುಕೊಂಡು ಬರುತ್ತಾನೆ. ನಿನಗೆ ಒಂದು ಹಣ್ಣು ಬೇಕಾಗುತ್ತೆ, ಒಂದು ಹಣ್ಣು ತಂದು ಕೊಡ್ತಾನೆ. ಆದ್ರೆ ಈಗ ಅಭಿಷೇಕ ಹೊಂದುವುದಾದರೆ ನೀನೇ ಆ ಕೆಲಸ ಮಾಡ್ತಿ, ನೀನೇ ಆ ಕೆಲಸ ಮಾಡ್ತಿ. ಇಂದು ಪರಲೋಕ ದೇವರು ಹೇಳುತ್ತಿದ್ದಾನೆ, ಅಂದು ಎಲಿಯನಿಗೆ ದೇವರು ಹೇಳಿದ, ಓ ಎಲಿಯನೇ, ನಾನು ನಿನ್ನ ಆರಿಸಿಕೊಂಡಿನಿ, ನಿನ್ನ ಬಲದಿಂದ ಆರಿಸಿಕೊಂಡಿನಿ, ನೀನ್ ಏನ್ ಮಾಡು, ಇಷ್ಟು ಜನ ಎದುರು ಹಾಕೊಂಡು ಪ್ರಾರ್ಥನೆ ಮಾಡು, ಅಲ್ಲಿ ಅಗ್ನಿಯನ್ನು ಶುರು ಮಾಡ್ತೀನಿ. ನಿನ್ನ ಗ್ರಾಮ ನಿನಗೆ ಒಳಗಾಗುತ್ತೆ, ನಿನ್ನ ಪಟ್ಟಣ ನಿನಗೆ ಒಳಗಾಗುತ್ತೆ, ನಿನ್ನ ಬಂಧುಗಳಿಗೆ ಒಳಗಾಗುತ್ತದೆ, ಎಲ್ಲರಿಗೂ ಒಳಗಾಗುತ್ತಾನೆ. ಇಂದು ಅಂದು ಹೇಳಿದ ಎಲಿಯನಿಗೆ ಹೇಳಿದ ಹಾಗೆ ಇಂದು ಕೂಡ ಯೇಸು ನಿಮಗೆ ಹೇಳುತ್ತಿದ್ದಾನೆ, ಯೇಸು ನಿಮಗೆ ಹೇಳುತ್ತಿದ್ದಾನೆ, ನಿನ್ನ ಗ್ರಾಮದ ಮೇಲಿನ ಗ್ರಾಮ ತಿರುಗಿಸುವುದಕ್ಕಾಗಿ, ನಿನ್ನ ಮನೆಯನ್ನು ಪೂರ್ಣವಾಗಿ ತಿರುಗಿಸುವುದಕ್ಕಾಗಿ, ನಿನ್ನ ಮನೆಯನ್ನು ಪೂರ್ಣವಾಗಿ ದೇವರ ಕಡೆ ತಿರುಗಿಸುವುದಕ್ಕಾಗಿ ನಿನ್ನ ಮನೆ ಮೇಲೆ ಬೆಂಕಿ ಬೀಳುತ್ತದೆ. ಎಲೆಯೇ, ಈಗ ನೀನು ಪ್ರಾರ್ಥನೆ ಮಾಡು. ಎಲೆಯೀಗ ನಿನ್ನ ಸಮಯ ಬಂತು,
ಎಲಿಯನೀಗ ಅವರ ಸರದಿ ಮುಗಿತು, ಆ 400 ಪ್ರವಾದಿಗಳ ಸರದಿ ಮುಗಿತು. ಈಗ ನಿನ್ನ ಸಮಯ ಬಂದಿದೆ. ಈ ಸಮಯ ನೀನು ಪ್ರಾರ್ಥನೆ ಮಾಡುವುದಾದರೆ, ನೀನು ಓಡಾಡುವುದಾದರೆ ಅಗ್ನಿಯನ್ನು ಬರ ಮಾಡುತ್ತಾನೆ. ಇನ್ನು ದೇವರು ಹೇಳುತ್ತಾನೆ, ಇದು ನಿಮ್ಮ ಸಮಯ. ನೀವು ಬಿಡುಗಡೆ ಆಗುವ ಸಮಯ, ಸೆರೆಯಿಂದ ಬಿಡುಗಡೆ ಆಗುವ ಸಮಯ, ಪಾಪದಿಂದ ಬಿಡುಗಡೆ ಆಗುವ ಸಮಯ. ಓಡಾಡು, ಪ್ರಾರ್ಥನೆ ಮಾಡು, ದೇವರೊಟ್ಟಿಗೆ ಜೀವಿಸು. ಸಂಬಂಧಗಳು ಹೆಚ್ಚಾಗಿ ಹೋಗುತ್ತಿದ್ದರೆ ನಿಮ್ಮ ಸಂಬಂಧಗಳು ಬಲಿಷ್ಠ ಆಗ್ತಾವೆ. ಇಷ್ಟಾಗಿ ಮನುಷ್ಯರ ಕಾಣುವುದರಿಂದ ಸಂಬಂಧಗಳಷ್ಟು ಆಗುತ್ತವೆ. ಆದರೆ ದೇವರು ನಿನ್ನೊಟ್ಟಿಗೆ ಸಂಬಂಧ ಗಟ್ಟಿ ಆಗಬೇಕಾದರೆ ಇದಕ್ಕೆ ಒಂದೇ ಒಂದು ಅಸ್ತ್ರ, ಪ್ರಾರ್ಥನೆ, ವಾಕ್ಯಗಳು. ಇವು ಕಾರಣ. ಹಲ್ಲೆಲೂಯಾ. ದೇವರು ಮಾಡಿದಂತ ಎಲ್ಲ ಪ್ರತಿಯೊಂದು ಕಾರ್ಯಗಳಿಗಾಗಿ ದೇವರಿಗೆ ಸ್ತುತಿ ಮಾಡಬೇಕು, ದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾಕೆ? ದೇವರು 2ರಷ್ಟು ನಿಮ್ಮನ್ನು ದೇವರು ತುಂಬಿಸುತ್ತಾನೆ, 2ರಷ್ಟು ಅಭಿಷೇಕ ನಿಮಗೆ ದೇವರು ಕೊಡುತ್ತಾನೆ. ಈ ಅಭಿಷೇಕ ನಿಮಗೆ ನೋಡ್ರಿ, ಒಂದ್ಸಾರಿ ವಿಚಾರ ಮಾಡ್ರಿ. ಎಲಿಯನು ದೊಡ್ಡ ಪ್ರವಾದಿ ಆಗಿದ್ದ, ಸತ್ತವ್ರನ್ನು ಕೂಡ ಜೀವಂತ ಮಾಡಿದ, ಅಗ್ನಿಯನ್ನು ಬರ ಮಾಡಿದ, ಮಳೆಯನ್ನು ಬರ ಮಾಡಿದ. ಅಭಿಷೇಕ ನಿನ್ನ ಮನೆಗೆ, ನಿನ್ನ ಎಲ್ಲ ಒಳಗೆ ಬರೋದಾದ್ರೆ ಹಿಂಗೆ ವಿಚಾರ ಮಾಡಿ. ಹೇಗಿರುತ್ತೆ ನನ್ನ ಜೀವನ, ಹೇಗಿರುತ್ತೆ ನನ್ನ ಬದುಕು, ಹೇಗಿರುತ್ತೆ ನನ್ನ ಭವಿಷ್ಯ, ಹೇಗಿರುತ್ತೆ ನನ್ನ ಜೀವನ, ಹೇಗಿರುತ್ತೆ ವಿಚಾರ ಮಾಡಿ. ನಾನು ಧೈರ್ಯವಾಗಿ ಹೇಳುತ್ತೇನೆ, ಕೇಳುವವನಿಗೆ ಕೊಡಲ್ಪಡುವುದು, ನಿಮಗೆ ಬೇಡುವವನಿಗೆ ಅದು ಸಿಗುವುದು, ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ಕಟ್ಟಿ ನಿಮಗೆ ತೆರೆಯಲ್ಪಡುವುದು. ಬರೀ ಲೋಕದ ಆಡಂಬರ ವಿಚಾರವಾಗಿ, ಲೋಕದ ಆಶೀರ್ವಾದಗಳಿಗಾಗಿ, ಲೋಕದ ವಿಚಾರಗಳು ಬೇಡಿ ಪ್ರಾರ್ಥನೆ ಮಾಡಬೇಡಿರಿ. ದೇವರಿಗೆ ಮೆಚ್ಚುಗೆ ಆಗುವಂತ, ಪರಲೋಕ ದೇವರು ಇಷ್ಟಪಡುವಂತ ಪ್ರಾರ್ಥನೆಗಳು ಹೆಚ್ಚಾಗಿ ಮಾಡಿರಿ. ಆ ಪ್ರಾರ್ಥನೆಗಳನ್ನು ಹೆಚ್ಚಾಗಿ ಮಾಡಿರಿ. ಎಲಿಷನ ಮೇಲೆ ಬಿದ್ದ ಕಂಬಳಿ ಶಕ್ತಿ ನಿನ್ನ ಮೇಲೆ, ನಿನ್ನೆಲ್ಲರ ಮೇಲೆ ಬೀಳುವುದಾದರೆ ನಾವು ಕೂಡ ಯೋಧನ ಹಾಗೆ ನಮ್ಮ ಕುಟುಂಬಕ್ಕೆ ಬಿರುಗಾಳಿ ಬರಲಿ, ನನ್ನ ಮನೆಗೆ ಸೈತಾನ ಬರಲಿ, ನನ್ನ ಕುಟುಂಬಕ್ಕೆ ಕಷ್ಟ ಬರಲಿ, ನನ್ನ ಕುಟುಂಬಕ್ಕೆ ವೇದನೆ ಬರಲಿ, ನಿನ್ನ ಒಳಗಿರುವ ಸಮಾಧಾನವನ್ನು ಯಾರು ತೆಗೆದುಕೊಳ್ಳಕ್ಕಾಗಲ್ಲ. ಸೈತಾನ ಬಂದು ಎಲ್ಲವನ್ನು ಕಸಿದುಕೊಳ್ಳಬಹುದು, ಸಮಸ್ತವನ್ನು ನಾಶ ಮಾಡಬಹುದು. ಆದರೆ ನಿನ್ನನ್ನು ಮುಟ್ಟಕ್ಕಾಗುವುದಿಲ್ಲ, ನಿನ್ನ ಪ್ರಾಣನ ಮುಟ್ಟಕ್ಕಾಗುವುದಿಲ್ಲ. ಇದು ಮಾಡಬೇಕಾದ್ರೆ ನಿನ್ನ ಒಳಗಡೆ ಅಭಿಷೇಕ ಇರಬೇಕು, ನಿನ್ನ ಒಳಗಡೆ ಶಕ್ತಿ ಇರಬೇಕು, ನಿನ್ನ ಒಳಗಡೆ ಗಾಂಭೀರ್ಯ ಇರಬೇಕು, ನಿನ್ನ ಒಳಗಡೆ ಶಕ್ತಿ ಪರಾಕ್ರಮಣ ಇರುವಾಗ ನೋಡ್ರಿ, ಯೇಸು ಒಂದು ಎಲಿಯನ್ನು ಕೊಟ್ಟ, ಇದು ಯೇಸು ಕೂಡ ನಿಮಗೆ ಕೊಡುತ್ತಾನೆ. ನನ್ನ ಜೀವನದಲ್ಲಿ ನಾನು ಕೂಡ ಸೇವಕರ ಮುಖಾಂತರವಾಗಿ ಆಲೋಚನೆ ಕೊಟ್ಟರು, ದೇವರು ಕೂಡ ನಿಮಗೆ ಆತ್ಮದಲ್ಲಿ ಆಲೋಚನೆ ಕೊಟ್ಟರು. ನಿಲ್ಲುವಾಗ ನನ್ನ ಗ್ರಾಮದಲ್ಲಿ ನನ್ನ ಮದುವೆಗಿಂತ ಮುಂಚೆ ನನಗೇನೋ ಒಂದಿರು, ಇದರ ಜೀವಿತ ಹಾಗಾಗುತ್ತೆ, ಇದರ ಕುಟುಂಬ ಹಾಗಾಗುತ್ತೆ, ಇದರ ಭವಿಷ್ಯ ಹೀಗಾಗುತ್ತೆ, ಏನೇ ಹೇಳಿ ಅವರು ನನ್ನ ದೇವರು ನನಗೆ ಹೇಳಿದ, ಏನು ಸೇವೆ ಮಾಡುತ್ತೆ, ಏನು ಚೆನ್ನಾಗಿ ಬದುಕುತ್ತೆ, ನೀನು ಯಾರು ಮುಟ್ಟೋದಿಲ್ಲ, ನೀನು ಯಾರು ಸೋರಿಸೋದಿಲ್ಲ, ನೀನು ಯಾರು ಏನು ಮಾಡೋಕ್ಕಾಗೋದಿಲ್ಲ, ಪಾತಾಳ ಶಕ್ತಿ ಕೂಡ ನೀನು ಮುಟ್ಟಕ್ಕಾಗೋದಿಲ್ಲ, ಭೂಲೋಕ ರಾಜ ಕೂಡ ನೀನು ಮುಟ್ಟಕ್ಕಾಗೋದಿಲ್ಲ. ಹೀಗಾಗಬೇಕಾದ್ರೆ ನಾವು ಎಷ್ಟು ಒಳಗಿರಬೇಕು, ಎಷ್ಟು ಒಳಗಡೆ ನಾವು ಜೀವಿಸುವಾಗ ನೀವು ಮಹಿಮೆಯಾಗಿ ನಡೆದರೆ, ಸದೃಶವಾಗಿ ನಡೆದರೆ, ಪರಿಶುದ್ಧರಾಗಿ ನಡೆದರೆ, ದೊಡ್ಡ ದೊಡ್ಡವಾಗಿ ಪರಿಶುದ್ಧವಾಗಿದ್ದರೆ, ನೀವು ದೇವರು ನಿನ್ನ ಮುಖಾಂತರವಾಗಿ ದೊಡ್ಡ ದೊಡ್ಡ ಕಾರ್ಯ ಮಾಡುತ್ತಾನೆ. ದೇವರು ನಿನ್ನ ಕುಟುಂಬದ ಮುಖಾಂತರವಾಗಿ ದೊಡ್ಡ ದೊಡ್ಡ ಕಾರ್ಯ ಮಾಡುತ್ತಾನೆ, ನಿನ್ನ ಮುಖಾಂತರವಾಗಿ ಕಾರ್ಯ ಮಾಡುತ್ತಾನೆ. ಇದೆಲ್ಲ ಎಲ್ಲಿದೆ? ಯಾರ ಹತ್ರವೇ ಇಲ್ಲ, ನಿಮ್ಮ ಕೈ ಒಳಗಡೆ ಇದೆ, ನಿನ್ನ ನಾಲಿಗೆ ಎಲ್ಲಿದೆ. ಒಂದು ಎಕ್ಸಾಂಪಲ್ ಆಗಿ ಹೇಳ್ತೇನೆ, ಶಾಪ ಮತ್ತು ಮರಣ ನಾಲಿಗೆ ವಶ ಎಂಬುದಾಗಿ. ದೇವರು ಯಾರಿಗೂ ಕೂಡ ಶಾಪ ಕೊಡೋದು, ಯಾರಿಗೂ ಮರಣ ಕೊಡೋದಿಲ್ಲ, ನಮ್ಮ ನಾಲಿಗೆಯನ್ನು ಅದನ್ನು ಸೃಷ್ಟಿ ಮಾಡುತ್ತೆ. ಒಬ್ಬ ವ್ಯಕ್ತಿಯನ್ನು ಚೆನ್ನಾಗಿ ನಾವು ಸಂದೇಶಿಸಿದ್ರೆ ಆ ವ್ಯಕ್ತಿಯೊಟ್ಟಿಗೆ ಚೆನ್ನಾಗಿ ಇರುತ್ತೆ. ಆ ವ್ಯಕ್ತಿಯನ್ನು ಹೊಲಸಾಗಿ ಕೆಟ್ಟದಾಗಿ ಮಾತನಾಡೋದಾದ್ರೆ ಇಬ್ಬರ ನಡುವೆ ಸಂಬಂಧ ಮುರಿಯಲ್ಪಡುತ್ತವೆ. ಇದು ಮನುಷ್ಯರ ಕೈಯಲ್ಲಿದೆ. ಮನುಷ್ಯರಲ್ಲಿ ಅಂದ್ರೆ ದೇವರ ಅಭಿಷೇಕ ಹೊಂದುವುದು, ದೇವರಲ್ಲಿ ಎಟ್ಟಿ ಬೆಳೆಯುವುದು, ದೇವರಲ್ಲಿ ಎಷ್ಟು ಸಾಗುವುದು ಎಲ್ಲ ನಿಮ್ಮ ಕೈಯಲ್ಲಿದೆ, ನಿನ್ನ ಕೈಯಲ್ಲಿದೆ, ನಿನ್ನ ಕೈಯಲ್ಲಿದೆ. ಇಂದು ಅನೇಕ ದೇವ ಮಕ್ಕಳು ಅನೇಕ ಕಷ್ಟಗಳಿಂದ ಬಂದಿರಬಹುದು, ರೋಗಗಳಿಂದ ಬಂದಿರಬಹುದು, ಕೆಲಸದಲ್ಲಿ ಯಶಸ್ಸು ಇಲ್ಲ, ನಿನ್ನ ಪ್ರಯಾಣದಲ್ಲಿ ಸಫಲತೆ ಇಲ್ಲ, ನಿನ್ನ ಜೀವನದಲ್ಲಿ ಶಾಂತಿ ಸಿಗುತ್ತಾ ಇಲ್ಲ, ನಿನ್ನ ಮನೆಯಲ್ಲಿ ಅದ್ಭುತಗಳು ಆಗ್ತಾ ಇಲ್ಲ, ನಿನ್ನ ಮನೆಗೆ ಒಂದು ನೆಮ್ಮದಿಯಾದ ಜೀವಿತ ಸಿಗುತ್ತಾ ಇಲ್ಲ, ನನ್ನ ಮಕ್ಕಳಿಗೆ ಒಳ್ಳೆಯ ಆ ಕೆಲಸಗಳು ಸಿಗ್ತಾ ಇಲ್ಲ, ಒಳ್ಳೆ ಜವಾಬ್ದಾರಿಗಳು ಬರ್ತಾ ಇಲ್ಲ, ನನ್ನ ಮಗನು ಇನ್ನೂ ಒಳ್ಳೆ ಕೆಲಸದಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳೋದಾದರೆ
ಯೇಸು ನಿಮಗೆ ಹೇಳುತ್ತಾನೆ, ಅಂದು ಎಲಿಷನನ್ನು ತುಂಬಿದ ಹಾಗೆ ನಿಮ್ಮನ್ನು ಕೂಡ ತುಂಬಿಸುತ್ತಾನೆ. ಯಾವ ತುಂಬಿಸುತ್ತಾನೆ? ಯೇಸುವಲ್ಲಿರುವ ಆತ್ಮನಿಂದ, ಯೇಸುವಲ್ಲಿರುವ ಸಮಾಧಾನದಿಂದ, ಯೇಸು ಒಳಗಡೆ ಇರುವ ಅಭಿಷೇಕದಿಂದ ನಿಮ್ಮನ್ನು ತುಂಬುತ್ತಾನೆ. ಅಭಿಷೇಕ ನಿನ್ನ ಮೇಲೆ ಬರುವುದಾದರೆ, ಆ ಬಲ ನಿನ್ನ ಮೇಲೆ ಬರುವುದಾದರೆ, ಆ ಶಕ್ತಿ ನಿನ್ನ ಮೇಲೆ ಬರುವುದಾದರೆ, ನಿನ್ನ ಕುಟುಂಬದಲ್ಲಿ ಬರುವುದಾದರೆ, ನೀನು ಕೆಲಸ ಮಾಡುವಾಗ ಪ್ರತಿ ವೈರಿಗಳು ನೀನು ಜಯಿಸುತ್ತಿ, ನೀನು ಶಾಲೆಗೆ ಹೋಗುವಾಗ ಪ್ರತಿ ವ್ಯಕ್ತಿಗಳು ನೀನು ಜಯಿಸುತ್ತಿ, ನೀ ಮನೆಯಲ್ಲಿ ಇರುವಾಗ ಪ್ರತಿ ಕಷ್ಟಗಳನ್ನು ಸೋಲುಗಳನ್ನು ನೀನು ಜಯಿಸುತ್ತಿ. ಕಷ್ಟಗಳನ್ನು ಎದುರಿಸ್ತಿ, ಸೋಲುಗಳನ್ನು ಎದುರಿಸ್ತಿ, ಸೈತಾನ ಬಾಲನ್ನು ಚೆಲ್ಲುತ್ತಿ, ದೆವ್ವಗಳ ಬಲವನ್ನು ನೀನು ಬಿಡಿಸ್ತಿ. ನೀನು ಹೋಗಿ ಯಾರಾದರೂ ಪ್ರಾರ್ಥನೆ ಮಾಡುವಾಗ, ಸುವಾರ್ತೆ ಹೇಳುವಾಗ ಅದು ನಿನ್ನ ದೇವರ ಮುಖಾಂತರ ಮಾಡುತ್ತಾನೆ. ನಿಮ್ಮಲ್ಲಿ ಏನೇ ಒಂದು ಸೂಚ್ಯ ಕಾರ್ಯ ಆಗಬೇಕಾದ್ರೆ, ಒಳ್ಳೆ ಒಳ್ಳೆ ಕಾರ್ಯಗಳಾಗಬೇಕಾದ್ರೆ ನಿಮ್ಮೊಳಗೆ ಮೊದಲು ಬೇಕು ದೇವರ ಆತ್ಮಶಕ್ತಿ ಬೇಕು, ಪವಿತ್ರ ಆತ್ಮನ ಶಕ್ತಿ ಬೇಕು. ಅದನ್ನೇ ಎಲಿಷನ ಕೇಳ್ತಾ ಇದ್ದೇನೆ, ಎಲಿಯನೇ ನಿನ್ನ ಒಳಗಿರುವುದು 2 ಪಾಲು ಬೇಕು, 2ರಷ್ಟು ಪಾಲು ಬೇಕು. ನೀವು ಹೋಗಿ ಇದು ಎಂದು ಪ್ರಾರ್ಥನೆ ಮಾಡುವ ಯೇಸುವೆ, ನಿನ್ನ ಬಲ ಪರಾಕ್ರಮಣದಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಮಹಿಮೆಯಿಂದ, ನಿನ್ನ ಆಳ್ವಿಕೆಯನ್ನು ತುಂಬಿಸು. ನಿನ್ನ ಮಗ ನಾನು, ನಿನ್ನಿಂದ ನಾನು ಮಾರ್ಪಡಿಸು, ನಿನ್ನಂತೆ ಆಗಬೇಕು, ನಿನ್ನಂತೆ ನಾನು ಜೀವಿಸಬೇಕು, ನಿನ್ನ ಹಾಗೆ ಪರಲೋಕದಲ್ಲಿ ನಿಲ್ಲಬೇಕು, ನಿನ್ನ ಹಾಗೆ ನಾನು ಜನರಿಗೆ ಸತ್ಕರಿಸಬೇಕು, ನಿನ್ನ ಹಾಗೆ ನನ್ನ ಕುಟುಂಬವನ್ನು ಕೂಡ ಕಟ್ಟಬೇಕು, 4 ಜನರಿಗೆ ಏನಾದರೂ ಸೇವೆ ಕೂಡ ಮಾಡಬೇಕು, ನಮ್ಮ ಕುಟುಂಬವನ್ನು ಕೂಡ ಭದ್ರಪಡಿಸಿಕೊಳ್ಳಬೇಕು, 4 ಜನ ಕೂಡ ಏನಾದರೂ ಮಾಡಬೇಕು. ನನ್ನ ಬಲದಿಂದ ತುಂಬು, ನನ್ನ ಶಕ್ತಿಯಿಂದ ತುಂಬು, ಮಹಿಮೆಯಿಂದ ತುಂಬಿಸು, ಕಾರ್ಯಗಳಿಂದ ತುಂಬಿಸು, ಅದ್ಭುತಗಳನ್ನು ಮಾಡು, ಅಭಿಷೇಕ ಕೊಡು, ವರಗಳನ್ನು ಕೊಡು, ಪಾಪಗಳಿಂದ ಬಿಡಿಸು, ವ್ಯರ್ಥ ಕಾರ್ಯಗಳಿಂದ ಬಿಡಿಸು. ನನ್ನ ಮನೆಗೆ ನೀನು ಬಾ, ನನ್ನ ಕುಟುಂಬದಲ್ಲಿ ಬಾ, ನನ್ನ ಜೀವನದಲ್ಲಿ ಬಾ ದೇವರೇ. ನನ್ನ ಕಣ್ಣೀರನ್ನು ಒರೆಸು ದೇವರೇ. ಇಷ್ಟು ದಿನ ಕಣ್ಣೀರು ಸುರಿಸಿದ್ದು ಸಾಕು, ನಾಳೆ ನನ್ನ ಕಣ್ಣೀರು ಬರಬಾರದು. ನೀವು ದಿನಾಲೂ ದೇವರಿಗೆ ಹೇಳ್ತಾನೇ ಇರಿ. ಹೇಳ್ತಾ ಇರುವಾಗ ದೇವರ ಕೃಪೆ ನಿನ್ನ ಮೇಲೆ ಬರುತ್ತದೆ, ದೇವರ ಶಕ್ತಿ ನಿನ್ನ ಮೇಲೆ ಬರುತ್ತದೆ, ದೇವರ ಅಭಿಷೇಕ ನಿನ್ನ ಮೇಲೆ ಬರುತ್ತದೆ, ದೇವರ ಬಲ ನಿನ್ನ ಮೇಲೆ ಬರುತ್ತದೆ. ದೇವರ ಒಂದು ದೊಡ್ಡ ಒಂದು ಮಹಿಮೆಯಾದ ಕಾರ್ಯ ನಿನ್ನ ಮುಖಾಂತರವಾಗಿ ಮಾಡುತ್ತಾನೆ. ಈಗ ನೋಡಿ ದೇವರು ಹೇಳುತ್ತಿದ್ದಾನೆ, ನಿನ್ನ ನೆರೆಯವರು ಜನ ನಂಬುವಂತವರಾಗಿದೆ. ನಿನ್ನ ಗ್ರಾಮ ನಿನ್ನ ಕಡೆ ತಿರುಗಬೇಕಾಗಿದೆ, ನಿನ್ನ ಮುಖಾಂತರ ನಿನ್ನ ಗ್ರಾಮ ತಿರುಗಬೇಕು, ನಿನ್ನ ಮುಖಾಂತರ ನಿನ್ನ ಸಭೆ ಮಕ್ಕಳು ಎಲ್ಲ ಆದರಣೆ ಸಿಗಬೇಕು, ನಿನ್ನ ಮುಖಾಂತರವಾಗಿ ಮನೆಯೆಲ್ಲ ಕುಟುಂಬ ತಿರುಗಬೇಕು. ಆ ಸಮಯ ಈಗ ಬಂದಾಯಿತು. ನೀನು ಹೋಗಿ ಪ್ರಾರ್ಥನೆ ಮಾಡು, ನಿನ್ನ ಕೋಣೆಯಲ್ಲಿ ಹೋಗಿ, ದೇವರೇ ನನ್ನ ಮನೆಯ ಮೇಲೆ ಅಗ್ನಿಯನ್ನು ಸುರಿಸು, ದೇವರೇ ನನ್ನ ಮನೆಯ ಮೇಲೆ ಅಗ್ನಿಯನ್ನು ಸುರಿಸು ಕೇಳುವಾಗ ಯೇಸು ಅಗ್ನಿ ಸುರಿಸುತ್ತಾನೆ. ಅಗ್ನಿ ಸುರಿಸಿದರೆ ನಿಮ್ಮ ಒಳಗಡೆ ದಿನಾಲು ಅದ್ಭುತ, ದಿನಾಲು ಸಮಾಧಾನ, ದಿನಾಲು ನೆಮ್ಮದಿ. ನಮ್ಮ ಸೇವಕರು ನನಗೆ 3 ವರ್ಷ ಆಧರಿಸಿದರು. 3 ವರ್ಷ 20, 21, 23 ನನಗೆ ಚೆನ್ನಾಗಿ ಬರ್ತು. ಅಥವಾ 2020, 21, 23 3 ವರ್ಷಗಳ ಕಾಲ ನಮ್ಮ ಸೇವಕರು ಆಧರಿಸಿದರು. ಹೆಚ್ಚಾಗಿ ಪಾಸ್ಟಮ್ಮ ಕೂಡ ನನ್ನ ಕಣ್ಣಿಡುವಾಗ, ದುಃಖ ಬರುವಾಗ, ನೋವು ಬರುವಾಗ ನನ್ನ ಆಧರಿಸಿದರು. ಇನ್ನೊಬ್ಬರು ಸೇವಕರು ಅವಾಗ ತಿಂಗಳ ಒಂದ್ಸಲ ಮಾತಾಡ್ತಿದ್ರು, ಜಾನ್ ಪಾಸ್ಟರ್ ನಿಮಗೂ ಗೊತ್ತು, ಅವರು ಕೂಡ ಆಲೋಚನೆ ಕೊಡ್ತಿದ್ರು. ನನ್ನ 3 ವರ್ಷನ ಆಧರಿಸಿದ್ದಾರೆ ನೋಡ್ರಿ. 3 ವರ್ಷಗಳ ಕಾಲ ಆಧರಿಸಿದರು. ನಮ್ಮ ಅಕ್ಕ, ನಮ್ಮ ಮಾಮ ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು, ತುಂಬಾ ನನ್ನ ಒಂದು ಮುಂದೆ ಹೋಗೋದಕ್ಕೆ ನನ್ನ ಮೂವ್ ಮಾಡಿದ್ರು. ಎಲ್ಲಾ ವಿಷಯದಲ್ಲಿ ಹಣ ಇಲ್ಲದಿರುವಾಗ, ಕೊರತೆಗಳು ಎಲ್ಲ ವಿಷಯದಲ್ಲಿ ಮೂವ್ ಮಾಡಿದ್ರು. ನನ್ನ 3 ವರ್ಷಗಳ ಮಾತ್ರ ಆಧರಿಸಿಕೊಂಡೇನೆ. 3 ವರ್ಷ ಮೇಲೆ ನನಗೆ ಯಾರು 24, 25 ನನಗೆ ಯಾರು ಧೈರ್ಯ ಹೇಳಿಲ್ಲ, ನನಗೆ ಯಾರು ಅಷ್ಟು ಆಧರಿಸಿಲ್ಲ. ಹೆಚ್ಚಾಗಿ ಅಲ್ಲಿ ನನ್ನ ದುಃಖಗಳು ಸ್ಟಾರ್ಟ್ ಆದವು, ನೋವುಗಳು ಸ್ಟಾರ್ಟ್ ಆದವು, ತಿರಸ್ಕರಿಸಗಳು ಸ್ಟಾರ್ಟ್ ಆದವು, ಬಿಡಲ್ಪಡುವಿಕೆಗಳು ಸ್ಟಾರ್ಟ್ ಆದವು, ವೇದನೆ ಹೆಚ್ಚಾಯಿತು, ಕಷ್ಟಗಳು ಹೆಚ್ಚಾಯಿತು, ಜನರು ಹೀಯಾಶಕ್ಕೆ ಹೆಚ್ಚಾಯಿತು, ಜನರು ರೋಷದಕ್ಕೆ ಹೆಚ್ಚಾಯಿತು, ಚುಚ್ಚಿ ಮಾತನಾಡೋದಕ್ಕೆ ಹೆಚ್ಚಾಯಿತು. ಇದರ ಮಧ್ಯದಲ್ಲಿ ಕೂಡ ದೇವರನ್ನು ಆಧರಿಸುವುದಕ್ಕಾಗಿ ದೇವರು ಜನರನ್ನು ಇಟ್ಟಿದ್ದ. 100 ಜನ ನಿಮ್ಮನ್ನು ಹಿಂಸಿಸಿದರೆ ಒಬ್ಬನು ಆಧರಿಸಿದರೆ ಸಾಕು, ನಿನ್ನ ಜೊತೆ ದೇವರಿದ್ದಾನೆ. 1000 ಜನ ನಿನ್ನ ಚುಚ್ಚಿ ಒಬ್ಬರನ್ನ ಆಧರಿಸಿದರೆ ಸಾಕು, ಅವನೇ ಯೇಸುವಿನ ಆಧರಿಸುತ್ತಿದ್ದಾನೆ. ಯಾಕಂದರೆ ನೀನು ಪರಲೋಕದಲ್ಲಿ ನಿಲ್ಲುವಂತ ವ್ಯಕ್ತಿ, ದೇವರ ಎದುರುಗಡೆ ನಿಲ್ಲುವಂತ ವ್ಯಕ್ತಿ. ಲೋಕದವರು ನಿನ್ನ ಸಂಬಂಧ ಇಲ್ಲ, ಲೋಕದವರು ನರಕಕ್ಕೆ ಸಿದ್ಧ ಆಗ್ತಿದ್ದಾರೆ, ನೀನು ಪರಲೋಕಕ್ಕೆ ಸಿದ್ಧ ಆಗ್ತಿರುವಾಗ ಈ ಲೋಕದಲ್ಲಿ ಕಷ್ಟಗಳು, ಶೋಧಗಳು, ಸಮಸ್ಯೆಗಳು ಬರುವುದು ಸಹಜ. ಈ ಲೋಕದಲ್ಲಿ ನೋಡಿ, ನಮಗೆ ಚೆನ್ನಾಗಿ ಜೀವನ ಬೇಕು, ಒಳ್ಳೆ ಬೇಕಂದ್ರೆ ಬದುಕಿದ್ರೆ ಸಾಕು.
ನಾನು ಪರಲೋಕ ಹೋಗ್ಬೇಕು, ದೇವರ ಮುಂದೆ ನಿಲ್ಬೇಕು, ನಿತ್ಯ ಲೋಕದಲ್ಲಿ ಜೀವಿಸಬೇಕೆನ್ನುವುದಾದರೆ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ. ದೇವರು ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಗಟ್ಟಿಯಾಗಿ ನಿಲ್ಲುವಾಗ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುತ್ತದೆ. ಪರಿಶುದ್ಧಾತ್ಮ ನಿಮ್ಮನ್ನು ಸಾಗಿಸುತ್ತಾನೆ. ನನ್ನ 3 ವರ್ಷಗಳ ಕಾಲ ತುಂಬಾ ಆಧರಿಸಿದರು. ನಮ್ಮ ಅಕ್ಕ, ನಮ್ಮ ಮಾಮ, ಸೇವಕರು, ಜಾನ್ ಪಾಸ್ಟರ್ ಅವರು ತುಂಬಾ ಆಧರಿಸಿದರು. ತುಂಬಾ ಜನ ಆಧರಿಸಿದರು. ಏನು ಹಾಗೆ ಹೀಗೋ ಬಡ್ಕೋತು 3 ವರ್ಷಗಳ ಕಾಲ ಜೀವನ ಮಾಡಿದೆ. ಅಲ್ಲಿಂದ ದೇವರು ನನ್ನೊಟ್ಟಿಗೆ ಮಾತನಾಡೋಕೆ ಸ್ಟಾರ್ಟ್ ಮಾಡಿದ, ಆಲೋಚನೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ. ಅಲ್ಲಿಂದ ಮುಂದೆಗಡೆ 4 ಜನ ನನಗೆ ಕಷ್ಟ ಇದ್ದರು, ಅನೇಕ ಜನರಿಗೆ ಸೇವೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ನನ್ನ ಮೊದಲು ಆರಿಸಿಕೊಂಡು ದೇವರು ನನ್ನ ಸೇವೆಗೆ, ನನ್ನ ದೇವರು ಎತ್ತಿಕೊಂಡು ಸೇವೆಗೆ ಇಟ್ಟಿದ್ದ. ಸೇವೆ ಅಂತ ಹೇಳಿ ಒಬ್ಬರು ಆಧರಿಸೋದು, ಒಬ್ಬರನ್ನು ಪ್ರೀತಿ ಮಾಡೋದು, ಒಬ್ಬರ ಕಷ್ಟ ಅಂತ ಹೋದಾಗ ನಿಮ್ಮ ಮುಖಾಂತರವಾಗಿ ಅವ್ರಿಗೆ ಹೆಲ್ಪ್ ಆದ್ರೆ ಇದು ದೇವರ ಸೇವೆ. ಇದು ಹಣ ಬರ್ತೋ ದುಡ್ಡು ಬರ್ತೋ ಇಲ್ಲ ವಿಚಾರ ಇಲ್ಲ. ನಿನ್ ಮುಖಾಂತರವಾಗಿ ಜನರಿಗೆ ಆದರಣೆ ಸಿಗಬೇಕು, ನಿನ್ ಮುಖಾಂತರವಾಗಿ ಅವ್ರಿಗೆ ಕಷ್ಟ ಪರಿಹಾರ ಆಗಬೇಕು. ನಿನ್ ಮುಖಾಂತರ ಆದ್ರೆ ಇದು ಸೇವೆ. ಇದಕ್ಕೆ ಪ್ರತಿಫಲವಾಗಿ ಪರಲೋಕ ದೇವರು ಇಟ್ಟಿರುತ್ತಾನೆ. ಪರಲೋಕದ ದೇವರು ಪ್ರತಿಫಲ ಇಟ್ಟಿರುತ್ತಾನೆ. ನಾನು ಓಡ್ತಿರೋದು ಇಲ್ಲಿ ಸಾಲ ಜೀವಿತಕ್ಕೆ ಓಡ್ತಾ ಇಲ್ಲ. ನಾನು ಹೋಗಿ ಪರಲೋಕ ಹೇಳಬೇಕು, ಬಲೆ ನಂಬಿಗಸ್ತನಾದ ಆಳು ತನ್ನ ಕೆಲಸ ಸರಿಯಾಗಿ ಮಾಡಿದೆ, ದೊಡ್ಡ ಕೆಲಸದಲ್ಲಿ ನೀನೇ ಬಿಸಿ. ಒಳ್ಳೆ ಚಿಕ್ಕ ಕೆಲಸದಲ್ಲಿ ನಂಬಿಗಸ್ತನಾಗಿ ದೊಡ್ಡ ಕೆಲಸದಲ್ಲಿ ಬೈರಿಯಾಗಿರುವಂತ ದೇವರ ಮುಂದೆ ನಾವು ಹೇಳಿಸ್ಕೊಳ್ಬೇಕ್ರಿ. ಇದೇನ್ ಮಾಡ್ತೀರಿ? ಇಲ್ಲಿ ಮನುಷ್ಯರು ನೋಡ್ರಿ, ಇನ್ನೂ ಒಂದು ಕೊಡ್ರಿ, ಇಲ್ಲಿ ಹೂವನ್ನ ಅಲ್ಲಿ ಹಾಕುತ್ತಾರೆ, ತಿರಸ್ಕಾರ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಹೌದು, ಲೋಕ ಇದೆ ಅಲ್ರಿ ಅದು. ಇನ್ನೂ ಅವ್ರಿಗೆ ಕೊಡ್ರಿ, ಚೆನ್ನಾಗಿ ಪ್ರೋತ್ಸಾಹಿಸಿರಿ, ಒಳ್ಳೆ 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 ವ್ಯಕ್ತಿ ಅಂತ ನಿಮ್ಮನ್ನು ಏರಿಸಿ ಮಂಟೆ ಮೇಲೆ ಕುಣಿಸ್ಬಿಡ್ತಾರೆ, ಕುಣಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ನಿನ್ ಕಷ್ಟ ಹೇಳ್ತಾ, ನಿನ್ ದುಃಖ ಹೇಳ್ತಾ, ವೇದನೆ ಹೇಳ್ತಾ, ನಿನ್ನ ಮಗಲಲ್ಲಿ ನಾಯಿ ಕೂಡ ಬಿಡೋದಿಲ್ಲ, ಓದ್ ಕೊಡುತ್ತೆ ಅಂತೇಳಿ. ಆದ್ರೆ ಯೇಸು ಹೇಳ, ನಿನ್ನ ಕಷ್ಟದಲ್ಲಿ ಜೊತೆಗಿರುತ್ತಾನೆ, ನಿನ್ನ ನೋವಿನಲ್ಲಿ ನಿನ್ನ ಜೊತೆಗಿರುತ್ತಾನೆ, ನಿನ್ನ ರೋಗದಲ್ಲಿ ನಿನ್ನ ಜೊತೆಗಿರುತ್ತಾನೆ, ಅವಮಾನದಲ್ಲಿ ನಿನ್ನ ಜೊತೆಗಿರುತ್ತಾನೆ, ಕಣ್ಣೀರಲ್ಲಿ ನಿನ್ನ ಜೊತೆಗಿರುತ್ತಾನೆ. ಇದೆಲ್ಲ ನಮಗೆ ಬೇಡ ರೀ ಮನುಷ್ಯರು. ನಿನ್ನ ಒಳಗಡೆ ಯೇಸು ಜೀವ ಕೊಟ್ಟಿದ್ದಾನೆ, ಆತನ ಶ್ವಾಸ ನಿನ್ನ ಒಳಗಡೆ ಹರಿತಾ ಇದೆ. ನೀನ್ ಯಾಕೆ ಮನುಷ್ಯರ ಮಾತಿಗೆ ದುಃಖ ಪಡುತ್ತಿ? ಯಾಕೆ ನೀ ಮನುಷ್ಯರ ನೋವುಗಳ ಕಣ್ಣೀರು ಸುರಿಸುತ್ತಿ? ಬಟ್ಟೆ ಇಲ್ಲದಿದ್ದರು, ವಸ್ತ್ರ ಇಲ್ಲದಿದ್ದರು, ಯೇಸುನಿಗೆ ಸಮಾಧಾನ ಕೊಡೋದಕ್ಕೆ ಸಿದ್ಧ. ಯೇಸು ಆದರಿ ಕೊಡೋದಕ್ಕೆ ಯೇಸು ಸಿದ್ಧ. ನಿನ್ನ ಬಳಿ ಯೇಸು ಬರೋದು ನಿನ್ನ ಪಾಪಿ ಆದಾಗ ಬರೋದು, ಧಿಕ್ಕರಿಸಲ್ಪಟ್ಟ ಹಾಗೆ ಬರೋದು. ನನ್ನ ಮೊದಲೆಲ್ಲ ಕಷ್ಟ ಬರುವಾಗ ನಾನು ಕಷ್ಟ ಹೆದರ್ತಿದ್ದೆ. ಯಾಕೆ ಇವರೆಲ್ಲ ಹೀಗೆ ಅಂತಾರೆ? ಯಾಕೆ ಇವರೆಲ್ಲ ಹೀಗೆಲ್ಲ ಮಾತಾಡ್ತಾರೆ? ಯಾಕೆ ಹೀಗೆಲ್ಲ ಚುಚ್ಚಿ ಮಾತಾಡಿ ತುಂಬಾ ವೇದನೆ ಆಗ್ತಿತ್ತು. ಇವಾಗ ಅಂತವ್ರು ಬಂದ್ರೆ ಅವ್ರಿಗಾಗಿ ಸ್ತೋತ್ರ ಮಾಡ್ತೇನೆ. ಅವ್ರು ನೋಡಿ ನಾನು ಒಂದು ಮಟ್ಟಿ ಮೇಲೆ ಇರ್ತೇನೆ, ಅವ್ರು ಇಟ್ಕೊಂಡೆ ಒಂದು ಪಟ್ಟಿ ಇರ್ತೇನೆ. ಹಲ್ಲೆಲೂಯಾ. ನೀವು ಕೂಡ ಹಾಗೆ ಮಾಡ್ರಿ. ಯಾರೋ ಬಂದ್ರು, ಯಾರೋ ಬಿಟ್ಟು ಹೋದ್ರು, ಯಾರು ದುಃಖ ಪಡಿಸಿದ್ರು, ಯಾರು ದೇವ್ರು ಆರಿಸ್ಕೊಂಡ್ಯಪ್ಪ, ನಾನು ಅಲ್ಲೇ ಇರ್ಬೇಕಾಗಿತ್ತು. ನಾನು ಅಂದೀನಿ, 3 ವರ್ಷಗಳ ಕಾಲದಲ್ಲಿ ಅಂದೀನಿ. ಅನೇಕ ಪ್ರಶ್ನೆಗಳ ಸೇವಕರಿಗೆ ಮಾಡಿ ಎಲ್ಲರಿಗೆ ಮಾಡಿದ್ದೀನಿ. ಈ 2 ವರ್ಷದಲ್ಲಿ ಇಲ್ಲ, ಈ 2 ವರ್ಷದಲ್ಲಿ ಆ ರೀತಿ ಅಂದ್ರೆ ದೇವರೇ ಸ್ತೋತ್ರಪ್ಪ. ನಿಮ್ಮನ್ನು ಅವ್ರು ಎಚ್ಚರಿಸುತ್ತಿರ್ತಾರೆ. ಎಚ್ಚರಿಸುವುದಕ್ಕ ದೇವರು ಇಟ್ಟಿರುತ್ತಾನೆ. ಇನ್ನು ಸರಿಯಾಗಿ ಹೋಗುವುದಕ್ಕಾಗಿ ದೇವರು ಅವ್ರನ್ನ ಇಟ್ಟಿರುತ್ತಾನೆ. ಕೆಲವು ಕಷ್ಟಗಳನ್ನು ದೇವರೇ ಅನುಮತಿಸಿರುತ್ತಾನೆ, ಕೆಲವು ಶೋಧನೆಗಳು ದೇವರೇ ಅನುಮತಿಸಿರುತ್ತಾನೆ. ಯಾಕೆ? ಆತನಲ್ಲಿ ನಿಲ್ಲುವುದಕ್ಕಾಗಿ, ದೃಢವಾಗಿ ನಿಲ್ಲುವುದಕ್ಕಾಗಿ, ಆತನ ಶಕ್ತಿಯಲ್ಲಿ ನಿಲ್ಲುವುದಕ್ಕಾಗಿ ದೇವರು ಇಟ್ಟಿರುತ್ತಾನೆ. ಇದರ ಮೇಲೆ ಶೋಧನೆಗಳು ಹೋಗ್ತಾ ಹೋಗ್ತಾ ನಡೆಯಬೇಕು. ಒಂದು ವಾಕ್ಯ ಹೇಳ್ತೀನಿ, ನಿತ್ಯವಂತನಿಗೆ ಅನೇಕ ಕಷ್ಟ ಬಿದ್ದರು ಬಿಡಿಸುವನು ಯೆಹೋವನು. ನೀತಿವಂತ ಆದ್ರೆ ಕಷ್ಟಗಳು ನಿಕ್ಕಿ ದೇವರ ಇಲ್ಲ ಅಂತ ಹೇಳಿಲ್ಲ. ನೀತಿವಂತನಿಗೆ ಒಂದು ಕಷ್ಟ ದೇವರು ಹೇಳಿಲ್ಲ, ಅನೇಕ ಕಷ್ಟಗಳು. ಅನೇಕ ಮನೆಗೆ ಒಂದು ಕಷ್ಟ ಬರ್ತತಿ, ದಾರ್ಯಾಗ ಒಂದು ಕಷ್ಟ ಬರ್ತತಿ, ಊರಲ್ಲಿ ಕಷ್ಟ ಬರಬಹುದು, ಮನೆಯಿಂದ ಊರು ಬರುತ್ತಾ ಕಷ್ಟ ಇರ್ಬೋದು. ಆದ್ರೆ ಇದ್ರ ಮಧ್ಯೆ ಬಿಡಿಸೋದಕ್ಕೆ ಯೆಹೋವನಿದ್ದಾನೆ. ನನ್ನ ಯೇಸುವಿನ ಜೊತೆಗಿದ್ದಾನೆ. ನನ್ನ ದೇವರ ಮನೆಯಲ್ಲಿ ಇದ್ದಾನೆ. ನನ್ನ ಮನೆಗೆ ರೋಗ ಬಂದರೆ, ನನ್ನ ಮನೆಗೆ ದುಃಖ ಬಂದರೆ, ನನ್ನ ಮನೆಗೆ ಬಡತನ ಬಂದರೆ, ನನ್ನ ಮನೆಗೆ ವ್ಯಾಧಿಗಳು ಬಂದರೆ, ನನಗೆ ಸಮಾಧಾನ ಇಲ್ಲದೆ ಹೋದರೂ ಕೂಡ ಎಲ್ಲ ಕೆಲಸ ಮಾಡುವುದಕ್ಕಾಗಿ ದೇವರು ಯೆಹೋವನು ನನ್ನ ಸಂಗಡ ಇದ್ದಾನೆ, ಇದ್ದಾನೆ. ಏನ್ ಮಾಡಬೇಕು? ನೀವು ಆತನ ದೃಷ್ಟಿಯಲ್ಲಿ ನೀತಿವಂತರಾಗುವುದಕ್ಕೆ ಪ್ರಯಾಸ ಪಡ್ರಿ. ಮನುಷ್ಯರು ಮೆಚ್ಚಿಸೋದು ಬ್ಯಾಡ್ರಿ, ಮನುಷ್ಯರು ಮೆಚ್ಚಿಸೋದು ಬೇಡ. ಮನುಷ್ಯರೇ ಲೋಕದ ಆಸ್ತಿ ಕೊಟ್ಟರೆ ಮೆಚ್ಚಿ ಹಿಂಬಾಲಿಸಿ ಬರ್ತಾರೆ. ಆದ್ರೆ ದೇವರು ಮೆಚ್ಚಿಸೋದು ತುಂಬಾ ಕಠಿಣವಾದದ್ದು. ದೇವರು ಮೆಚ್ಚಿ ನಿನ್ನ ಮನೆಗೆ ಬರಬೇಕಾದರೆ ತುಂಬಾ ಕಠಿಣವಾದದ್ದು. ಮನುಷ್ಯರು ಮೆಚ್ಚಬೇಕಾದ್ರೆ ಅದು ಸಹಜ. ಅದು ಒಂದು ಹುಡುಗ ಹುಡುಗಿಯನ್ನು ನೋಡ್ತಿರ್ತಾರೆ ನೋಡ್ರಿ,
ಹುಡುಗಿಯನ್ನು ತನ್ನ ಪ್ರೀತಿ ಮಾಡಬೇಕಾದ್ರೆ ಏನೋ ಫೋನ್ ಕೊಂಡ್ಕೊಡ್ತಾರೆ, ಸ್ವೀಟ್ಗಳ ಕೊಂಡ್ತಾರೆ, ಏನೋ ಕೊಟ್ಟಿ ಬಟ್ ತನ್ನ ಕಡೆ ಬರೆ ಮಾಡ್ಕೊಳ್ಳುವಾಗ ಅವಳು ಹಿಂಬಾಲಿಸ್ಕೊಂಡು ಹೋಗ್ಬಿಟ್ಟು ದೇವ್ರು ಹಾಗೆಲ್ಲ ಫೋನ್ ಕೊಟ್ಟೆ, ಎಲ್ಲ ಕೊಟ್ಟೆ, ಏನ ಕೊಟ್ಟೆ ಇಲ್ಲ ಯೇಸು ಏನು ನಿನ್ನ ಹೃದಯ ಕೊಡಬೇಕು, ಮೊದಲು ನಿನ್ನ ಒಳ್ಳೆ ಮಾತು ಕೊಡಬೇಕು, ನಿನ್ನ ಆಲೋಚನೆ ಕೊಡಬೇಕು, ನಿನ್ನ ಕಣ್ಣಿನ ದೃಷ್ಟಿ ಕೊಡಬೇಕು, ನಿನ್ನ ಕೈಗಳ ಶುದ್ಧವಾಗಿರಬೇಕು, ನಿನ್ನ ಕಾಲು ಜಾಗ ಪರಿಶುದ್ಧವಾಗಿರಬೇಕು. ಹೀಗೆಲ್ಲ ನೀವು ಪರಿಶುದ್ಧ ನಡೆದರೆ ದೇವರು ನಿನ್ನ ಮುಖಾಂತರವಾಗಿ ಪರಿಶುದ್ಧವಾದ ಕಾರ್ಯ ಮಾಡುತ್ತಾನೆ. ನಿನ್ನ ಗ್ರಾಮದಲ್ಲಿ, ನಿನ್ನ ಮನೆಯಲ್ಲಿ ನಿನ್ನ ಹೆಸರನ್ನು ಅನೇಕರಿಗೆ ಗೊತ್ತು ಮಾಡುತ್ತಾನೆ. ನಿನ್ನ ಕುಟುಂಬದಲ್ಲಿ ನಿನ್ನ ಹೆಸರು ತರುತ್ತಾನೆ. ಯಾಕೆ ನಿನ್ನ ಕುಟುಂಬದಲ್ಲಿ ನಿನಗೆ ಯಾಕೆ ಹೋಗ್ತಾ ಇದೆ, ಯಾಕೆ ಮಾನ ಇಲ್ಲ ಅಂದ್ರೆ ವಿಚಾರ ಮಾಡಿ. ಎಲ್ಲೋ ಅಭಿಷೇಕದಲ್ಲಿ ಕಡಿಮೆ ಆಗಿದ್ದೇವೆ, ಬಲದಲ್ಲಿ ಕಡಿಮೆ ಆಗಿದ್ದೇವೆ, ಶಕ್ತಿಯಲ್ಲಿ ಕಡಿಮೆ ಆಗಿದ್ದೇವೆ. ಎಸಪ್ಪ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಯೇಸುವೆ ನಾನು ಎಲ್ಲಿ ಮಾರ್ಗ ಬಿಡ್ತಾ ಇದ್ದೀನಿ, ಯೇಸುವೆ ನಾನು ಎಲ್ಲಿ ಮಾರ್ಗ ತಪ್ಪಿ ನಡ್ತಾ ಇದ್ದೀನಿ, ನನಗೆ ತೋರಿಸು. ದಿನ 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 ನಿನ್ನ ಕ್ರಿಯೆ ಹೆಚ್ಚಾಗಬೇಕು. ನನ್ನ ದೇವರು ಹೇಳ್ತೀನಿ ನೋಡಿ, ದಿನ ದಿನವೂ ಹೊಸ ಕಾರ್ಯಗಳ ಮಾಡುವ ದೇವರು, ದಿನ ದಿನ ಹೊಸ ಕಾರ್ಯ ಮಾಡುವ ದೇವರೇ. ದಿನ ದಿನವೂ ಒಂದನೇ ಕ್ಲಾಸ್ 1 ವರ್ಷ ತನಕ ಇರುತ್ತೆ, ಅದೇ ಪುಸ್ತಕ, ಅದೇ ಟೀಚರು, ಅದೇ ಸರಿತಾರೆ. ಆದ್ರೆ ನಿನ್ನ ದೇವರು ದಿನ ದಿನವೂ ಹೊಸ ಕಾರ್ಯ ಮಾಡುವ ದೇವರು. 10ನೇ ಕ್ಲಾಸ್ ಇರ್ತದ್ರೆ ದಿನಾಲು ಅದೇ ಸರ್ ಬರ್ತಾನೆ, ಅವನೇ ಬೋಧನೆ ಮಾಡ್ತಾನೆ, ಅವನೇ ಹೇಳ್ತಾನೆ. ಅದೇ ದೇವರು ಹೇಳ್ತಾನೆ, ದಿನ ದಿನವೂ ಹೊಸ ಅನುಭವ, ಹೊಸ ಕಾರ್ಯ, ಹೊಸ ಅದ್ಭುತ, ಹೊಸ ಬಿಡುಗಡೆ ನಾನು ಮಾಡುತ್ತೇನೆ. ಸಿದ್ಧರಿಗೆಲ್ಲ ಸಿದ್ಧರಾಗಿದೆ, ಎಷ್ಟದಕ್ಕಾಗಿ ಎಲ್ಲರೂ ಸಿದ್ಧರಾಗಿದೆ. ಅಂದ್ರೆ ಇದು ಎಲಿಯನ್ನು ಏನ್ ಮಾಡಿದ, ಮೊದಲಗಳಾಗಿ ಎಲಿಯನನ್ನು ಎಲ್ಲ ನೋಡ್ಬಿಟ್ಟಿದ. ನನ್ನ ಗುರು ಹೇಗೆ ಬದುಕಿದ, ನನ್ನ ಗುರು ಹೇಗೆ ಜೀವಿಸಿದ, ನನ್ನ ಗುರು ಹೇಗೆ ನಡೆದ, ಹೇಗೆ ಮಾಡಿದ, ಎಲ್ಲವನ್ನು ನೋಡಿದ ಮೇಲೆ ಆತನನ್ನು ಒಳಗಡೆ ಇರುವುದನ್ನು ಪ್ರೀತಿಯಿಂದ ಕೇಳಿಕೊಡುವಾಗ ಆತ ಒಳಗಡೆ ಇರುವುದು ಇಂಥ ಒಳಗೆ ಬಂತು. ಇಂದು ಕೂಡ ನೀವು ಬಂದಿದ್ದೀರಿ, ಎಂದು ಕೂಡ ನೀವು ಹೇಳ್ತಿದ್ರಿ, ಯೇಸು ಒಳಗಡೆ ಇರುವುದು ನಿನ್ನ ಒಳಗಡೆ ಬರಬೇಕಾದರೆ, ಯೇಸು ಒಳಗಡೆ ಇರುವುದು ನಿನ್ನ ಮನೆಯಲ್ಲಿ ಬರಬೇಕಾದರೆ ನೀವು ಒಂದೇ ಮಾಡಬೇಕು, ಕೈಗಳನ್ನು ಮೇಲ್ ಮಾಡಿ, ದೇವರೇ ನಾನು ಸರೆಂಡರ್ ಅಪ್ಪ, ನನ್ನ ಆಲೋಚನೆ ಬೇಡ, ನನ್ನ ಬುದ್ಧಿ ಬೇಡ, ನನ್ನ ಕ್ರಿಯೆಯಲ್ಲಿ, ನನ್ನ ಕೆಲಸದಲ್ಲಿ ನೀನಿರು, ನನ್ನ ಮಕ್ಕಳ ಜೀವಿತದಲ್ಲಿ ನೀನು ನಿರ್ಧಾರ ತಗೋ, ನನ್ನ ವ್ಯಾಪಾರದಲ್ಲಿ ನೀನು ನಿರ್ಧಾರ ತಗೋ. ಎಲ್ಲಿ ಕೂಡ ನಿನ್ನ ಕುಲ ಬರಬಾರದು, ನಿನ್ನ ಆಲೋಚನೆ ಬರಬಾರದು, ನಿನ್ನ ಬುದ್ಧಿ ಬರಬಾರದು. ಎಲ್ಲ ಕೆಲಸಕ್ಕೂ ದೇವರ ನಿರ್ಧಾರ, ಎಲ್ಲ ಕ್ರಿಯೆಗಳು ದೇವರ ನಿರ್ಧಾರ. ಇಡೀ ನೋಡಿ, ದೇವರ ಮೇಲೆ ಕೆಪ್ಪಿಸಿ ಬಿಡ್ತಾನೆ. ನಿನ್ನ ಹಿಡಿಯುವರು ಯಾವ ಶತ್ರುವಿಂದ ಸಾಧ್ಯ ಇಲ್ಲ, ಯಾವುದರಿಂದ ಸಾಧ್ಯ ಇಲ್ಲ. ನೋಡ್ರಿ, ಈಗ ಮೊದಲನೇದಾಗಿ ಮಾಡ್ರಿ, ಒಂದು ಮಾತನ್ನು ಹೇಳಿ ನೀವು ನೀತಿವಂತರಾಗಿದ್ ಬಿಡ್ರೆ ನಿಮ್ಮ ದೇವರು ಬಲಪಡಿಸ್ತಾರೆ. ನೀತಿವಂತನ ಜೊತೆ ಬಂಧು ಬಳಗ ಇರೋದು ಬಂದ್ರೆ ಕೂಡ ದೇವರು ಸುಮ್ಮನೆ ಬಿಡ್ತಾರೆ. ಗಂಡ ನೀತಿವಂತ ಆಗಿದ್ದರೆ ಹೆಂಡತಿ ದೇವರು ಬಿಡೋದಲ್ಲ. ಹೆಂಡತಿ ನೀತಿವಂತನಾಗಿದ್ದರೆ ಗಂಡನ ದೇವರು ಸುಮ್ಮನೆ. ನೀತಿವಂತರಾಗಿ ಜೀವಿಸಿರಿ, ನಿಮ್ಮ ಪರವಾಗಿ ದೇವರು ಇರುತ್ತಾನೆ. ನೀತಿವಂತ ವಿರುದ್ಧವಾಗಿ ಎಲ್ಲಿ ಹೋಗಬೇಡಿ, ನೀತಿವಂತ ವಿರುದ್ಧವಾಗಿ ಎಲ್ಲಿ ಕೈ ಹಾಕಬಾರ್ದು. ಯಾಕಂದ್ರೆ ಅವರೊಟ್ಟಿಗೆ ದೇವರು ಇರುತ್ತಾನೆ. 1 ಕೋಟಿ ಹಣವನ್ನಾದರೂ ಹೇಗಾದ್ರೂ ಮಾಡಿ ಕಳೆಯಬಹುದು, ನೀತಿವಂತನ ಸೋಲಿಸಕ್ಕೆ ಎಲ್ಲೆಲ್ಲಿ ಯಾರಿಂದ ಆಗುವುದಿಲ್ಲ, ಎಲಿಯನನ್ನು ಎಲ್ಲಿ ಸೋಲಿಸಕ್ಕಾಗುವುದಿಲ್ಲ ಶತ್ರುಗಳಿಗೆ. ಅಂತ ಅಭಿಷೇಕ ಎಲಿಸನ್ನು ಬೇಡಿದ, ಯೋರ್ದನ್ನು ಹೊಳೆದವರು ಮಾಡಿದ. ಒಬ್ಬ ಸಾಲದ ಇರ್ತಕ್ಕಂಥ ವ್ಯಕ್ತಿ ಸಾಲವನ್ನು ತೀರಿಸಿದ. ನೀವು ಓದಿ ಮುಂದೆ ಹೋಗಿ 2 ಅರಸುಗಳು 2 ಅಧ್ಯಾಯದಲ್ಲಿ 3, 4, 5 ಓದ್ರಿ. ಎಲಿಸನ ಅದ್ಭುತಗಳು ದೇವರು ಮಾಡ್ತಾನೆ. ಎಲಿಸ ಅದ್ಭುತಗಳು ನೋಡ್ರಿ. ಈ ಆತ್ಮನ ಬಲ ನಿನ್ನ ಮೇಲೆ ಬರೋದಾದರೆ ನೀವು 4 ಜನ ನೀವು ಖುಷಿ ಪಡಿಸ್ತೀರ. ನಿನ್ನ ಮುಖಾಂತರ 4 ಜನ ದುಃಖ ಪಡೋದಲ್ಲ, ನಿನ್ನ ಮುಖಾಂತರ ಸಭೆ 4 ಜನ ಬಿಟ್ಟು ಹೋಗೋದಿಲ್ಲ. ನಿನ್ನ ಮುಖಾಂತರ 4 ಜನ ಬರ್ತಾರೆ, ನಿನ್ನ ಮುಖಾಂತರ 4 ಜನ ಮಾತು ಕೇಳೋದಕ್ಕೆ ಬರ್ತಾರೆ. ಇದೆಲ್ಲ ನಿನ್ನ ಮುಖಾಂತರ ಜನ ಬಿಟ್ಟು ಹೋಗ್ತಾರಂದ್ರೆ, ಜನ ನಿನ್ನ ಹಿಂಸಿಸ್ತಾರಂದ್ರೆ, ಜನ ನಿನ್ನ ತಿರಸ್ಕರಿಸ್ತಾರಂದ್ರೆ ನೀನು ಎಲ್ಲೋ ತಪ್ಪು ನಡೀತಿದೆ ಅಂತ. ಅದಕ್ಕಾಗಿ ಅಭಿಷೇಕ ನಿನ್ನ ಮೇಲೆ ಬರೋದಾದರೆ ನಿನ್ನ ಗ್ರಾಮದಲ್ಲಿ, ನಿನ್ನ ಮನೆಯಲ್ಲಿ ಬಡವರಿಗಾಗಿ ನೀವು ಆಧರಿಸ್ತೀರ. ಬಡವರಿಗೆ ನಿನ್ನ ಪ್ರಾರ್ಥನೆ ಮುಖಾಂತರ ಒಳ್ಳೆಯದಾಗುತ್ತದೆ. ನಿನ್ನ ಪ್ರಾರ್ಥನೆ ಮುಖಾಂತರ